ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ಅರ್ಜು, ಮೈಸೂರು ಜಿಲ್ಲಾ ವರದಿಗಾರ. ತಾವೇನು ನೋಡ್ತಾ ಇದ್ದೀರಾ, ಇವತ್ತು ಸೆನ್ಸೇಷನ್ ನ್ಯೂಸ್ ಆಲ್ ಓವರ್ ಕರ್ನಾಟಕಕ್ಕೆ. ಇವತ್ತು ಸರ್ಕಾರ ಯಾವ ತರ ಕೆಲಸ ಮಾಡ್ತಾ ಇದೆ, ಸರ್ಕಾರದ ಅಧೀನದ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ನಿದರ್ಶನ ಮಡಿಕೇರಿಯಲ್ಲಿ ಇದ್ದೀನಿ ನಾನು. ಮಡಿಕೇರಿನಲ್ಲಿ 1 ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಏನು ಸೈಟ್ನ ಖಾತೆ ಮಾಡಿಕೊಡೋಕೆ ಬಿದ್ದಂತಹ ನೆನೆಗುದಿಗೆ ಬಿದ್ದಂತಹ ಪತ್ರ ವ್ಯವಹಾರಗಳು 1 ವರ್ಷ ಆಯಿತು. ಆ ಪತ್ರ ವ್ಯವಹಾರ ಮಾಡಿದಂತಹ ಸೈಟ್ ಓನರ್ ಕೂಡ ಇಲ್ಲೇ ಇದ್ದಾರೆ. ಯಾವುದೇ ರೀತಿಯಂತ ಲಿಟಿಗೇಷನ್ಸ್ ಇಲ್ಲ. ಸ್ವಂತ ಸೈಟ್ನ ಖಾತೆ ಮಾಡಿಸ್ಕೊಳ್ಳೋಕೆ 1 ವರ್ಷ ಕೊಟ್ಟಿರುವಂಥದ್ದು. ಜೊತೆಗೆ 1 ವರ್ಷ ಅಪ್ಲಿಕೇಶನ್ ಕೊಟ್ಟಂತಕ್ಕೆ ಇವತ್ತು ಕೂಡ ಎಂಡಾನ್ಸ್ಮೆಂಟ್ ಕೊಟ್ಟಿಲ್ಲ. ಎಂಡಾನ್ಸ್ಮೆಂಟ್ ಅಲ್ಲಿ ಏನೇನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನಗ ಬರುತ್ತೆ ಇಡೀ ರಾಜ್ಯ ಜನತೆ. ಮಡಿಕೇರಿನಲ್ಲಿರುವಂಥ ನಗರಸಭೆ ಬಗ್ಗೆ ನಗ ಬರುವಂಥ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ಸರ್ ಕೂಡ ಇದ್ದಾರೆ, ಇಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಸರ್ ಕೂಡ ಇದ್ದಾರೆ. ಕಾದು 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 ಈ ಓಲ್ಡ್ ಏಜ್ನಲ್ಲೂ ಕೂಡ ಅವರು ಕಾದು ಮನಸ್ಸೋತು ಕೊನೆಗೆ ನಮ್ಮ ಮೊರೆ ಬರ್ತಾರೆ. ಮಾಧ್ಯಮದ ಮತ್ತೆ ಸೋಷಿಯಲ್ ಮೀಡಿಯಾ ಮೊರೆ ಬರ್ತಿದ್ದಾರೆ. ಇವತ್ತು ನಾನು ಮಡಿಕೇರಿ ಸಿಟಿನಲ್ಲಿ ಇದ್ದೀನಿ, ನಗರಸಭೆ ವ್ಯಾಪ್ತಿಯ ಒಂದು ಲೇಔಟ್ನಲ್ಲಿ ಇದ್ದೀನಿ. ಇಡೀ ರಾಜ್ಯ ಹೇಳುತ್ತಲ್ಲ ಜನಸಾಮಾನ್ಯರ ಪರವಾಗಿದೆ ಸರ್ಕಾರ ಅಂತ. ಅಧಿಕಾರಿಗಳು ಏನು ಕೆಲಸಗಳು ಮಾಡ್ತಾರೆ ಅನ್ನೋದ ಒಂದು ಪೂರಕ ನಿದರ್ಶನ ತೋರಿಸಿ ನಾನು ಇವತ್ತು ಇಲ್ಲಿ ಬಂದಿರುವಂಥದ್ದು. ಹಾಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಹೇಳ್ತೀರಾ ಸರ್, ಏನಾಯ್ತು ಇದು ಕತೆ ಪೂರ್ತಿ? ಸರ್ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಓಕೆ. ನನ್ನ ವಯಸ್ಸು 72 ವರ್ಷ. ನಮ್ದು ಒಂದು ಸೈಟ್ ಇತ್ತು ಸರ್ ಮಡಿಕೇರಿ ಸ್ಫಟಿಕಾ ಲೇಔಟಲ್ಲಿ. ಸ್ಫಟಿಕಾ ಲೇಔಟಲ್ಲಿ ಇದನ್ನು ನಾವು ನನ್ನ ಹೆಂಡತಿ ಮತ್ತು 2 ಮಕ್ಕಳ ಹೆಸರಲ್ಲಿ ಭಾಗ ಮಾಡ್ಕೊಂಡ್ವಿ. ಓಕೆ. ನಮ್ಮದೇ ಜಾಗನ ನಾವು ಭಾಗ ಮಾಡ್ಕೊಂಡ್ವಿ. ಸೈಟ್ ನಂಬರ್ 17 ಸ್ಫಟಿಕಾ ಲೇಔಟ್. ಭಾಗ ಮಾಡಿಕೊಂಡು ಕಾನೂನುಬದ್ಧವಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಪತ್ರನ ನಗರಸಭೆಗೆ, ಮಡಿಕೇರಿ ನಗರಸಭೆಗೆ ಖಾತೆ ಮಾಡ್ಕೊಡೋದಕ್ಕೆ ನಾವು ಅರ್ಜಿ ಸಲ್ಲಿಸಿದ್ವಿ 20/6/2025ರಲ್ಲಿ. ಇನ್ನೊಂದ್ಸರಿ ಹೇಳಿ ಡೇಟು. 20/6/2025. ಓಕೆ. ಅಲ್ಲಿನಿಂದ ಇದುವರೆಗೂ ನಗರಸಭೆಯಿಂದ ನಮ್ಗೆ ಯಾವುದೇ ವಿಧವಾದ ಉತ್ತರ ಬಂದಿಲ್ಲ. ಮಡಿಕೇರಿ ನಗರಸಭೆಯಿಂದ? ಹೌದು, ಮಡಿಕೇರಿ ನಗರಸಭೆಯಿಂದ ಯಾವುದೇ ವಿಧವಾದ ಉತ್ತರ ಬಂದಿಲ್ಲ. ಆಮೇಲೆ ಯಾವುದೇ ಒಂದು ಮಾಹಿತಿ ಇಲ್ಲ. ಆಮೇಲೆ ನಾನು ವಾಸ ಮೈಸೂರಲ್ಲಿದ್ದೇನೆ. ನಾನು ಪದೇ ಪದೇ ನಗರಸಭೆಗೆ ಬರೋದು, ವಿಚಾರಿಸ್ಕೊಳ್ಳೋದು, ಹೋಗೋದು. ಸರಿಯಾದ ಮಾಹಿತಿ ಯಾರೂ ಅಧಿಕಾರಿಗಳು ಕೊಡ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾರೆ ಅಲ್ಲಿ ಲೇಔಟ್ ನಾಗರಿಕ ಸೌಲಭ್ಯ ಇಲ್ಲ ಅಂತ. ಇಲ್ಲಿ ಎಲ್ಲಾ ಮನೆಗಳು ಕಟ್ಟಿದ್ದಾರೆ, ಆಮೇಲೆ ಹೋಮ್ ಸ್ಟೇಗಳು ನಡೀತಾ ಇದೆ. ಇದು ನಮ್ದೇ ಜಾಗ, ಅದೇ ಲೇಔಟ್ ನಾಗರಿಕ ಲೇಔಟ್ ನಲ್ಲಿ ಹೋಮ್ ಸ್ಟೇಗೆ ಜಾಗ ಕೊಟ್ಟವ್ರೆ. ಹೌದು, ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲವೂ ಕಾನೂನುಬದ್ಧವಾಗಿದೆ. ಅವ್ರು ಹೇಳ್ತಾರೆ ಅಲ್ಲಿ ಮೋರಿ ಇಲ್ಲ, ಲೈಟ್ ನಿಮ್ಮ ಸೈಟ್ ಕಾನೂನುಬದ್ಧವಾಗಿದೆ, ಎಲ್ಲ ದಾಖಲಾತಿ ಇದೆ. ಎಲ್ಲ ದಾಖಲಾತಿನೂ ಇದೆ. ದಾಖಲಾತಿ ಇಲ್ಲದೆ ಹೋದ್ರೆ ಬೇಕಾದ್ರೆ ಅವರು ಎಂಡಾರ್ಸ್ಮೆಂಟ್ ಏನಾದ್ರು ಕೊಡ್ಲಿ, ಎಲ್ಲಾ ದಾಖಲಾತಿನೂ ಇದೆ. ಇದ್ರೂ ಕೂಡ ಕೊನೆಗೆ ಇಟ್ಕೊಂಡಿರೋದೇನು ಅಂದ್ರೆ ನಮ್ಮ ಆಟ ಆಡಿಸ್ತಾ ಇದ್ದಾರೆ, ಕೆಲಸ ಮಾಡ್ಕೊಡ್ತಾರೆ. ಮೋರಿ ಇಲ್ಲ ಅಂತ, ಮೋರಿ ಇಲ್ಲ, ತೋರ್ಸೋಣ ಅದು ಮೋರಿ ಇದೆಯಲ್ವಾ ಅಂತ. ನೀರಿಲ್ಲ, ಅಲ್ಲಿ ನಾಗರಿಕ ಸೌಲಭ್ಯ ಇಲ್ಲ ಅಂತ ಇದ್ದಾರೆ. ಇದು ಲೇಔಟ್ ಆದ್ರಿಂದ ಯಾರಾದ್ರೂ ಇದನ್ನ ಒಪ್ಕೊಳ್ಳುವಂತ ವಿಷಯನ ಇದು. ಹಾಗಾಗಿ ನಮ್ಗೆ ತುಂಬಾ ಯಾರು ಲೇಔಟ್ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ಯಾರು? ಮಿಸ್ಟರ್ ಕೇಶವ್ ಪ್ರಸಾದ್ ಅಂತ, ಮುಳಿಯಾ ಜ್ಯುವೆಲರ್ಸ್ ಅವರು ಈ ಲೇಔಟ್ ಅನ್ನು ಡೆವಲಪ್ ಮಾಡಿದ್ದಾರೆ. ಈ ಮಡಿಕೇರಿ ಜಿಲ್ಲೆಗೆ ಬಹಳ ಫೇಮಸ್ ಇರುವಂತವ್ರು. ಹೌದು, ತುಂಬಾ ಹೆಸರುವಾಸಿಯಾದಂತ ಜನ. ಅವ್ರು ಡೆವಲಪ್ ಮಾಡುವಂತದ್ದು. ಆಮೇಲೆ ಟೌನ್ ಪ್ಲಾನಿಂಗ್ ಅಲ್ಲಿ ಲೇಔಟ್ ಕಂಪ್ಲೀಟ್ ಆಗಿರೋದಕ್ಕೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಲೇಔಟ್ ಕಂಪ್ಲೀಟ್ ಆಗಿರೋದಕ್ಕೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಂಥ ಜಾಗನ ಈ ಫೈನಲಿ ಈಗ ಕಮಿಷನರ್ ಮಾತಾಡೋದು ನಿಮ್ ಜೊತೆಗೆ 1 ವರ್ಷದಿಂದ ಎಂಡಾನ್ಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ, ಎಂಡಾನ್ಸ್ಮೆಂಟ್ ಅಂದ್ರೆ ಈ ನಿಮ್ಮ ಜಾಗಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳೋದಾದ್ರೆ ಯಾಕೆ ಅವರು 1 ವರ್ಷದಿಂದ ಆ ವಿಚಾರನ ಪತ್ರ ವ್ಯವಹಾರ ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಪತ್ರ ವ್ಯವಹಾರ ಮಾಡ್ಬೇಕಾಗಿತ್ತು ಅಥವಾ ನಮ್ ಕಡೆ 1 ವರ್ಷ ಬೇಕಾಯ್ತಾ? ಬರೀ ರಿಕ್ವೈರ್ಮೆಂಟ್ ಒನ್ ಡೇ ನೋಡಿ, ಕೇವಲ ಒಂದು ಅರ್ಧ ಕಿಲೋಮೀಟರ್ ಅಂತದ್ದು ನಗರ ಪಾಲಿಕೆಯಿಂದ ಈ ಲೇಔಟ್ ಬಂದು, ಸ್ಫಟಿಕಾ ಲೇಔಟ್ ಬಂದು ಕೇವಲ ಅರ್ಧ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಆಯ್ತಾ. ಇಲ್ಲಿ ಬಂದು ಕಮಿಷನರ್ ಬೇಕಾಗಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಬಂದು RO ಆಯ್ತಾ, ಯಾರು ರೆವಿನ್ಯೂ ಇದಾರೆ ಅವ್ರು ಬಂದು ಒಂದು ಸ್ಟೇಟ್ಮೆಂಟ್ ಒಂದೇ ದಿನ ಕೊಡಬಹುದಾಯ್ತು. 1 ವರ್ಷ ಬೇಕಾ? ಹೌದು, 1 ವರ್ಷದಿಂದ ನಮ್ಗೆ ಸುತ್ತಿ ಸಾಕಾಗ್ಬಿಟ್ಟಿದೆ. ಅದು ಮೈಸೂರಿಂದ ಬರ್ಬೇಕು ನೀವು. ನನಗೆ ಏಜ್ ಫ್ಯಾಕ್ಟ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ. ಆದ್ರೂ ನಾನು ಯಾವ್ದು ಗಮನಕ್ಕೆ ತಗೊಳ್ತಾ ಇಲ್ಲ. ಅವರು ಇಂಟೆನ್ಷನ್ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟು ನಂಗೆ ಖಾತೆ ಮಾಡ್ಕೊಡ್ತಾ ಇಲ್ಲ. ದಯವಿಟ್ಟು ಯಾರಾದ್ರೂ ಇದಕ್ಕೆ ನಂಗೆ ಸಹಾಯ ಮಾಡಿ ನಂಗೆ ಖಾತೆ ಮಾಡಿಸ್ಕೊಟ್ರೆ ತುಂಬಾ ಧನ್ಯವಾದ. ತುಂಬಾ ಬೇರೆಗೌಡ್ರೆ ನಮಸ್ಕಾರ. ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ರೆ ಕೇವಲ ಇದು ಸೋಷಿಯಲ್ ಮೀಡಿಯಾ ಅಂತ ತಾತ್ಸಾರ ಮಾಡಬೇಡಿ. ಸೋಷಿಯಲ್ ಮೀಡಿಯಾ ಅಲ್ಲ, ಎಲ್ಲಾ ಮೀಡಿಯಾ ಕೂಡ ಬರುವಂತ ವ್ಯವಸ್ಥೆಗಳು ಮಾಡ್ತೀವಿ. ಇವತ್ತು ಮಡಿಕೇರಿನಲ್ಲಿ ಇರುವಂತ ನಿಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತ ಕೂಡ ತಾವು ಕೇಳಿಸ್ಕೊಂಡ್ರಿ. ಹಾಗೆ ನಿಮ್ಗೆ ಅವ್ರು ಹೇಳಿದ್ದೇನಂತ, ಎಂಡಾನ್ಸ್ಮೆಂಟ್ ಯಾವ್ದು ಕೊಡ್ತಾವ್ರೆ ಅಂದ್ರೆ ಮೋರಿ ಇಲ್ಲ,
ಮತ್ತೆ ಕರೆಂಟ್ ವ್ಯವಸ್ಥೆ ಎಲ್ಲ ನಾಗರಿಕ ಸೌಲಭ್ಯ ಇಲ್ಲ ಅಂತ ಕೊಡ್ತಾ ಇದಾರಲ್ಲ ಸರ್? ಎಲ್ಲಾ ಸೌಲಭ್ಯ ತೋರ್ಸೋಣ ಸರ್ ಅದನ್ನು, ಬಟ್ ಇಲ್ಲ ಅಂತ ಕೊಡ್ತಾರಂತೆ. ತೋರ್ಸೋಣ, ಅದು ತೋರ್ಸೋಣ. ಯಾಕೆ ಕೊಡ್ತಾ ಇದಾರೆ, ಏನ್ ಇಂಟೆನ್ಷನ್ ಇದೆ ಅವ್ರದ್ದು ಅಂತ ನಂಗೆ ಗೊತ್ತಿಲ್ಲ. ಬಾಯ್ಬಿಟ್ಟು ಏನು ಹೇಳ್ತಾನೂ ಇಲ್ಲ, ಕೆಲಸನೂ ಮಾಡ್ಕೊಡ್ತಾ ಇಲ್ಲ. ಓಕೆ. ಹೀಗಾಗಿ ಅವರು ನಮ್ಗೆ ಈಗ ಒಂಥರ ಡಾರ್ಕ್ ಕತ್ಲಲ್ಲಿ ಇಟ್ಟಿದ್ದಾರೆ ನಮ್ಮನ್ನ, ಯಾವ ಮಾಹಿತಿನೂ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತೆ ಸಚಿವರು ಕೃಷ್ಣ ಬೈರೇಗೌಡರು ಎಲ್ಲಾ ತರನ ವಿಚಾರ ಹೇಳ್ತಾರೆ. ಯಾವುದೇ ರೀತಿಯ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಿರಬಾರ್ದು, ಸೈಟ್ ರಿಜಿಸ್ಟ್ರೇಷನ್ ಅಲ್ಲಿ ಇಷ್ಟ ದಿನಕ್ಕೆ ಮಾಡಬೇಕು ಅಂತ ಎಲ್ಲ ನಗರಸಭೆ ಪಂಚಾಯತಿಗಳಲ್ಲಿ ಎಲ್ಲ ಬೋರ್ಡ್ ಹಾಕಿರ್ತಾರೆ. ಸರ್ಕಾರಕ್ಕೆ ಬಹಳ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಯಾವುದೇ ರೀತಿಯಂತ ಲಿಟಿಗೇಷನ್ ಇರಬಾರ್ದು, ಸಮಸ್ಯೆಗಳು ಇರಬಾರ್ದು, ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿ ಅಧಿಕಾರಿಗಳು ಅಂತ ಉಗ್ಗಿಯಲ್ಲ ಅವರಿಗೆ ಕ್ಯಾಕಸಿ ಮೊಕ್ಕೆ. ಎಲ್ಲಾ ಕಾನೂನಲ್ಲಿ ಇದೆ ಸರ್, ಕಾನೂನಲ್ಲಿ ಇದ್ರೂ ಕೂಡ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ. ಕಾನೂನಲ್ಲಿ ಇದೆ ಅಷ್ಟೇ. ಅದು ಯಾವ ಉದ್ದೇಶಕ್ಕೆ ಅವ್ರು ಇಟ್ಕೊಂಡಿದ್ದಾರೆ ಪೆಂಡಿಂಗ್ ನಂಗೆ ಗೊತ್ತಿಲ್ಲ. ಎಲ್ಲಾ ಸೌಲಭ್ಯ ಇದ್ರೂ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಾನೂನಲ್ಲಿ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಎಲ್ಲಾನು ಹೇಳೋದು ಮಾಧ್ಯಮಗಳು ಎಲ್ಲ ಸರಿ, ಆದ್ರೆ ಕೆಲಸ ಮಾತ್ರ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ. ಅಲ್ಲ, ಒಂದು ಅವರು ಹಿಂಬಾರ ಕೊಡಕ್ಕೆ ಅದು ತಪ್ಪೋ ಸರಿನೋ ಅದೇನೋ ಮಾಡೋಕೆ ಕೋರ್ಟಲ್ಲಿ ನಿರ್ಧಾರ ಮಾಡ್ತಾರೆ. ಕೋರ್ಟ್ಗೆ ಬರೋರಂತೆ ನೀವೆಲ್ಲ ಅಧಿಕಾರಿಗಳೇ, ಡಿ.ಸಿ ಕೋರ್ಟ್ ಫ್ರೀ ಆಗಿದೆ, ಪಾಪ ಅವರು ಡಿ.ಸಿ ಕೋರ್ಟ್ಗೆ ಬರ್ತಾರೆ, ಆಯ್ತಾ? ನೀವು ಕೂಡ ಫ್ರೀ ಆಗಿರ್ತೀರ, ಬರೋರಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ ನೀವು? ಅಲ್ಲ ರೀ, ಒಂದು ವಿಚಾರ ಏನು ಅಂತಂದ್ರೆ, ಒಂದು ವರ್ಷ ಹಿಂದೆ ಕೊಟ್ಟಂತಹ ಒಂದು ಖಾತೆ ವಿಚಾರವಾಗಿ ಎಲ್ಲ ಲ್ಯಾಂಡ್ ಇದೆಲ್ಲ ಕರೆಕ್ಟ್ ಆಗಿದೆ. ಅವ್ರು ಹೇಳೋದು ಒಂದೇ ಒಂದು ಮೋರಿ ಇಲ್ಲ, ತೋರಿಸ್ತೀನಿ ನಿಮ್ಗೆ ಮೋರಿ ಇದೆಯಾ ಇಲ್ಲೋ ಅಂತ, ಆಯ್ತಾ? ಆಮೇಲೆ ನಾಗರಿಕ ಸೌಲಭ್ಯ ಇಲ್ಲ, ಎಲ್ಲಿ ಎಷ್ಟು ರೋಡ್ ಇಲ್ಲ. ಅಲ್ಲ ರೀ, ಮಡಿಕೇರಿ ಆರ್ಟ್ ಆಫ್ ಸೆಂಟರ್ ಅಲ್ಲಿ ಸ್ಫಟಿಕಾ ಲೇಔಟ್ ಅಲ್ಲಿ ನಾಗರಿಕ ಸೌಲಭ್ಯ ಇಲ್ದೇನೆ ಬೇರೆಯವ್ರನ್ನೆಲ್ಲ ಹೆಂಗ್ ಬಿಟ್ರಿ ಇಲ್ಲಿ? ಹೆಂಗ್ ಖಾತೆ ಮಾಡ್ಕೊಟ್ಟಿದ್ದಾರೆ, ಹೆಂಗ್ರಿ ಬಿಟ್ರಿ ನೀವು? ಹೆಂಗ್ ಪ್ಲಾನ್ ಕೊಟ್ಟಿದ್ದಾರೆ ಅವರೆಲ್ಲ, ಹೆಂಗ್ ಮನೆ ಕಟ್ಟಿದ್ರು ಅವರೆಲ್ಲ? ನಿಮ್ ಉದ್ದೇಶ ಏನೋ ಹಾಗಾದ್ರೆ? ಈ ಓಲ್ಡ್ ಏಜ್ ಅವ್ರನ್ನ ನೀವು ಇಷ್ಟು ವರ್ಷದಲ್ಲಿ ಎಷ್ಟು ಸಾರಿ ಬಂದಿದೆ ಸರ್? ಅಂದಾಜು ಸರ್ ಸುಮಾರು 40-50 ಸಲ ಬಂದಿದ್ದೀನಿ ಸರ್. ಅಯ್ಯೋ. ಹೌದು ಸರ್, ನನ್ಗೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಮೇಲೆ ಓಡಾಟಕ್ಕೆ ಖರ್ಚಾಗ್ಬಿಟ್ಟಿದೆ ಸರ್. ಯಾವ್ದು ಫಲ ಸಿಕ್ಕಿಲ್ಲ ಸರ್ ಇದುವರೆಗೂ. ಎಲ್ಲ ನನಗೆ ಇದನ್ನು ಬೇಜಾರು ಮಾಡಿ ನೋಯಿಸಿ ಕಳಿಸಿದ್ದಾರೆ. ಯಾವ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ, ಎಲ್ಲ ಉಡಾಫೆ ಉತ್ತರ ಕೊಡ್ತಾರೆ. ಅಷ್ಟು ಬಿಟ್ರೆ ಏನು ಒಂದು ಕೆಲಸ ಆಗೋ ರೀತಿಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಈ ಪಕ್ಷದ ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳು, ಅಲ್ಲ ರೀ, ಒಂದು ಮನಸ್ಥಿತಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ ನೀವು ಹೇಳ್ತಿರೋದು ಲೆಕ್ಕ ಹಾಕೊಂಡ್ರೆ. ಹಾಗಾಗಿ ಇವತ್ತು ಈ ಓಲ್ಡ್ ಏಜ್ ಇರುವಂತ ವ್ಯಕ್ತಿನ ನೀವು ಇಷ್ಟು ಅವ್ರ ಆಸ್ತಿನ ಅವ್ರ ಖಾತೆ ಮಾಡ್ಕೊಳಕ್ಕೆ ನೀವು ಮಾಡಲ್ಲ ಅಂದ್ರೆ, ಸರ್ಕಾರಿ ಆಸ್ತಿ ಮಾಡಿರುವಂತವ್ರ ಕತೆ ಏನ್ರಿ ಹಾಗಾರೆ? ಸರ್ಕಾರಿ ಆಸ್ತಿಗಳನ್ನ ಕಬಳಿಕೆ ಮಾಡಿರ್ತಾರಲ್ಲ, ಅವ್ರ ಕತೆಗಳೇನು? ಬರೀ ನಾವು ಸುದ್ದಿ ಮಾಡ್ತಿಲ್ಲ, ನಿಮ್ಮ ಬುಡಕ್ ಕೂಡ ಬರ್ತೀವಿ. ನಿಮ್ಗೆ ಹೆಂಗ್ ಕೆಲಸ ಸಿಕ್ತು, ನಿಮ್ಗೆ ಯಾರು ಕೆಲಸ ಕೊಟ್ರು, ನಿಮ್ ಎಜುಕೇಶನ್ ಏನು, ನಿಮ್ಮ ಅಧಿಕಾರಿಗಳು ಯಾರು ಯಾವ ಪೋಸ್ಟ್ ಅಲ್ಲಿ ಇದೀರಾ, ಏನೇನ್ ಕೆಲಸ ಮಾಡ್ತಾ ಇದೀರಿ ನೀವು ಮೊದ್ಲು, ಅವೆಲ್ಲ ನಾವು ತೆಗಿತೀವಿ. ಹಾಗಾಗಿ ಫಸ್ಟ್ ಇವ್ರಿಗೆ ಎಂಡಾಸ್ಮೆಂಟ್ ಕೊಡಿ ಅಂತ ನಾವು ಬಂದು ಕೇಳಿದ್ರು ಕೂಡ ಆರ್ಒ ಇಲ್ಲ. ಓಕೆ, ಆರ್ಒ ಇಲ್ಲ ಅಂತಂದ್ರೆ ಸರ್, ಆರ್ಒ ರಜಾ ಇವತ್ತು, ಆಯ್ತಾ? ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರು ಕೊಡ್ಬೋದು? ಮೇಲಧಿಕಾರಿ ಇನ್ನಾರು ನೆಕ್ಸ್ಟ್ ಕಮಿಷನರ್ ಇರ್ತಾರೆ, ಅವ್ರು ಕೊಡ್ಬೋದು. ಒಬ್ರು ಆ ಡಿಪಾರ್ಟ್ಮೆಂಟ್ ಯಾರೋ ಅವ್ರ ಹೆಸರು ಶಶಿಕುಮಾರ್ ಅಂತ, ಏನಾಗಿರೋ ಅವರು ನಮ್ಮ ಕೇಸ್ ವರ್ಕರ್, ನಮ್ಮ ಕೇಸ್ ವರ್ಕರ್ ಬಂದು ನಾಳೆ ಬನ್ನಿ ಅಂತಾರೆ. ನಾಳೆ ಬನ್ನಿ ಅಲ್ಲ ರೀ, ಮೈಸೂರಿಂದ ಅವರು ಬಂದಿದ್ದಾರೆ, ಪೆಟ್ರೋಲ್ ಎಕ್ಸ್ಪೆನ್ಸ್ ಮಾಡ್ಕೊಂಡು. ಆಯ್ತು, ಇಷ್ಟು ವರ್ಷದಲ್ಲಿ ಇಷ್ಟು ದಿನ 50 ಸಾರಿ ಸುತ್ತಿದ್ದಾರೆ. ಆರ್ಒ ಇಲ್ಲ ತಾನೆ, ಮತ್ತೆ ಕಮಿಷನರ್ ಅವ್ರಿಗೆ ಜವಾಬ್ದಾರಿ ಇರ್ತಾನೆ, ಕೊಡ್ಬತ್ತಾನೆ. ಎಂಡೋಸ್ಮೆಂಟ್ ಕೊಡಕ್ಕಾಗಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಮಡಿಕೇರಿ ನಗರಸಭೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಕೇವಲ ಸುದ್ದಿ ಮಾಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ನೀವು? ಬರೀ ಸುದ್ದಿ ಮಾಡ್ಬಿಡಲ್ಲ, ಮುಂದಕ್ಕೆ ನಾವು ಅದನ್ನ ಕಾನೂನಾತ್ಮಕ ಹೋರಾಟ ಕೂಡ ಮಾಡ್ತೀವಿ. ಇವ್ರ ಪರವಾಗಿ ನಾವು ನಿಂತಿರ್ತೀನಿ. ಜೊತೆಗೇನು ಅಂತಂದ್ರೆ, ನಿಮ್ಗೆ ಅವ್ರು ಹೇಳಿದ್ರಲ್ಲ ಎಂಡಾಸ್ಮೆಂಟ್ ಕೊಡಕ್ಕೆ ಏನೇನು ಅವರ ಲೋಪದೋಷಗಳು ತೋರಿಸ್ರಲ್ಲ, ಆ ಲೋಪದೋಷಗಳನ್ನ ನಿಜನ ಸುಳ್ಳ ಅಂತ ಇಡೀ ಕರ್ನಾಟಕ ಜನ ನೋಡಿ ಕ್ಯಾಕರಿಸಿ ಮಕ್ಕೂಗಿಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಹಾಗೆ ನಿಮ್ಗೆ ಲೋಪದೋಷಗಳು ತೋರಿಸೋ ಹೋಗ್ತೀನಿ, ಅದು ಇದೆಯೋ ಇಲ್ವೋ ಅಂತ ನೀವೇ ಡಿಸೈಡ್ ಮಾಡಿ. ಕೃಷ್ಣ ಬೈರೇಗೌಡ್ರೆ, ನಿಮ್ಗೆ ಈ ವಿಡಿಯೋನ ನಿಮ್ಮ ಮೇಲ್ಗೆ ಕಳಿಸ್ಕೊಡ್ತೀನಿ, ನಿಮ್ಮ ಸರ್ಕಾರದ ಖಾತೆಯು ಕೂಡ ಕಳಿಸ್ಕೊಡ್ತೀನಿ. ಇವತ್ತು ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಕಳೀತಾ ಇರೋದು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಮಾತ್ರ ಜನಪ್ರತಿನಿಧಿಗಳ ಹೆಸರು ಬರೋದು ಅಂತ ಯಾವತ್ತೂ ಹೇಳ್ತೀನಿ. ಆ ಮಸಿ ಬೆಳೆಯೋ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಸ್ಟಿಂಗ್ ಆಪರೇಷನ್ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ, ನಿಮ್ಗೆ ಎದುರಿಸ್ತಾ ಇಲ್ಲ. ನೀವು ಮಾಡುವಂತ ಎಲ್ಲ ನಾಗರಿಕ ವಿಚಾರಗಳು ಬಹಳ ಜವಾಬ್ದಾರಿ ಇರಬೇಕು. ಹಾಗೆ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಾ, ಯಾಕೆ ಇದನ್ನ ಮನನೊಂದ್ಕೊಂಡು ಮಾಡ್ತಾ ಇದೀನಿ ಅಂತಂದ್ರೆ, ಇಳಿ ವಯಸ್ಸಲ್ಲೂ ಕೂಡ ಇವರು ಅವರು ನೆಮ್ಮದಿಯಾಗಿ ಅವರು ಮನೆ ಕಟ್ಕೊಂಡು ಇಲ್ಲಿ ಬಾಳಾಟ ಮಾಡೋದಕ್ಕೆ ಮೂಲತಃ ಅವ್ರು ಇಲ್ಲಿಯವರೇ ಅಲೋ ಸರ್, ಮೂಲತಃ ಮಡಿಕೇರಿ ಮಿಸ್ಸಸ್ ಇಲ್ಲಿಯವರೇ, ಮೂಲತಃ ಮಡಿಕೇರಿ ಅವರು. ಅಥವಾ ಇವ್ರ ಫ್ಯಾಮಿಲಿಯಿಂದ ನಿಮ್ಗೆ ಏನೇನ ಸಮಸ್ಯೆ ಆಗಿದ್ಯಾ ಹೇಳಿ ಅದನ್ನ. ನೋಡಿ, ನಿಮ್ ಫ್ಯಾಮಿಲಿನೇ ನಿಮ್ಮ ಸ್ವಂತ ಮಗಳು
ತಾಯಿ ಅವ್ರ ಮಿಸಸ್ ಇವ್ರಿಗೆ ಸ್ವಯಾಜಿತ ಆಸ್ತಿ ಇದು. ಸ್ವಯಾಜಿತ ಆಸ್ತಿ, ಪಿತ್ರಾಜಿತ ಆಸ್ತಿ ಅಲ್ಲ. ಹೌದು. ಇವ್ರ ಫ್ಯಾಮಿಲಿ, ಇವ್ರ ಮಗಳು ಹೆಂಡತಿಗೆ ಮತ್ತೆ ಇವ್ರಿಗೆ ಖಾತೆ ಮಾಡಿಸ್ಕೊಳಕ್ಕೆ, ಡಿವಿಡೇಷನ್ ಖಾತೆ ಮಾಡಿಸ್ಕೊಳಕ್ಕೆ ಆಯ್ತಾ ಆಗ್ತಿರೋಂತ ಸಮಸ್ಯೆಗಳು ಇದು. ನಾಚಿಕೆ ಆಗೋದ್ ಬೇಡವೇನ್ರಿ ನಿಮ್ಗೆ? ಮಡಿಕೇರಿ ನಗರಸಭೆಯವ್ರಿಗೆ ಮಾಧ್ಯಮದವ್ರು ನೋಡೋ ತಾಸಾರಾಗಿ ನೋಡ್ತೀರ ನೀವು? ಒಬ್ಬ ಡಿ ಗ್ರೂಪ್, ಒಬ್ಬ ಕೇಸ್ ವರ್ಕರ್ ಮಾತು ಕೇಳ್ತಿರಲ್ರಿ ನೀವು ರೀ? ನಿಮ್ಗೆ ಹೆಂಗ್ ಕೆಲಸಗಳು ಸಿಕ್ಕಿದೆ ಅಂತೆಲ್ಲ ನಮಗೂ ಅರ್ಥ ಆಗಿದೆ. ಅದು ಕೂಡ ನಾವು ಏನ್ ಮಾಡ್ಬೇಕು ಗೊತ್ತಿದೆ. ಜನಪ್ರತಿನಿಧಿಗಳು ನೀವು ದಯವಿಟ್ಟು ವಿರೋಧ ಪಕ್ಷದವ್ರು ಏನ್ರಿ ಮಾಡ್ತಾ ಇದೀರಿ? ಆರ್ಟ್ ಆಫ್ ಸಿಟಿ ಮಡಿಕೇರಿ ವಿರೋಧ ಪಕ್ಷದವ್ರು ಬಹಳ ಹೋರಾಟ ಮಾಡ್ತೀರಿ ಬೇರೆ ಬೇರೆದಕ್ಕೆಲ್ಲ. ನಿಮ್ಮ ಮೂಲ ಸ್ಥಾನದಲ್ಲಿರುವಂತಹ ಲಕ್ಷ್ಮೀನಾರಾಯಣ ಅಂತ ಅವರು ಇವತ್ತು ಮೈಸೂರಿನಲ್ಲಿ ಇತ್ಕೊಂಡು ಈ ಒಂದು ಲ್ಯಾಂಡ್ ನ ಅವ್ರ ಹೆಸರಿಗೆ, ಅವ್ರ ಫ್ಯಾಮಿಲಿ ಹೆಸರಿಗೆ ಇರೋ 4 ಜನ ಮನೆಯಲ್ಲಿ 2 ಹೆಣ್ಣು ಮಕ್ಕಳು, ಒಬ್ರು ಮಿಸ್ಸಸ್ ಇವ್ರ ಹೆಸರಿಗೆ ಮಾಡ್ಕೊಳ್ಳೋಂತ ಲೇಔಟ್ ಇಲ್ಲಂತ ಸೈಟ್, ಅವ್ರ ಸ್ವಂತ ದುಡ್ಡು ಕೊಟ್ಟಂತ ಸೈಟ್ಗೆ ನೀವು ಖಾತೆ ಮಾಡ್ಕೊಳಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ಇಲ್ದಿರದಾರೆ ಹೇಳ್ತೀರಾ ನೀವು? ಆಯ್ತು ಹೇಳಿ, ನೀವೇನ್ ಹೇಳ್ತೀರಿ ಹೇಳಿ. ಬನ್ನಿ, ಎಲ್ಲಿ ಕಾನೂನಾತ್ಮಕವಾಗಿ ನೀವು ಬಂದು ಹೋರಾಟ ಮಾಡ್ತೀವಿ, ಬನ್ನಿ ನೀವು ಅಲ್ಲಿಗೆ. ಇವತ್ತು ನಾವು ಬಂದು ಕೇಳಿದ್ಕೆ ಎಂಡೋನ್ಸ್ಮೆಂಟ್ ಇವತ್ತು ಕೊಡ್ತಾವ್ರಿ, ನಾವು ತಗೊಳಲ್ಲ ಎಂಡೋನ್ಸ್ಮೆಂಟ್. 1 ವರ್ಷದಿಂದ ಏನ್ ಮಾಡ್ತಾ ಇದೀರಿ ನೀವು? ಅಲ್ವಾ ಸರ್? ಹೌದು, 1 ವರ್ಷದಾಗ ಏನು ನಮ್ಮ ಮಾಹಿತಿನೇ ಇಲ್ಲ. ಫೋನ್ ಎತ್ತಲ್ಲ, ನಾನ್ ಫೋನ್ ಮಾಡ್ತೀನಿ, ಫೋನ್ ಎತ್ತಲ್ಲ, ಇಂಬರ ಇಲ್ಲ, ಏನೂ ಇಲ್ಲ. ಇವತ್ತು ಬಂದು ಕೇಳಿದಾಗ ಇಂಬರ ಇವತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1 ವರ್ಷ ಬೇಕಾ? ಇಂಬಾರ ಯಾಕ್ರಿ ಕೊಡ್ತೀರಿ? ನಿಮ್ದು ಏನಿದೆ ಬಂದು ನೀವು ಆಸ್ ಪರ್ ರೂಲ್ ಏನಿದೆ ಆಯ್ತಾ, ಎಲ್ಲ ರೂಲ್ ಪ್ರಕಾರನೇ ಕರೆಕ್ಟ್ ಆಗಿ ನೀವು ಮಾಡ್ಬಿಟ್ಟಿದ್ರೆ ತಾನೆ. ಮೋರಿದೆ ತೋರಿಸ್ತೀವಿ, ಆಯ್ತು ಸರ್. 1 ನಿಮಿಷ ಬನ್ನಿ ಸರ್, ಈಗ ಇಲ್ಲಿ ಬನ್ನಿ ಸರ್, ಒಂಚೂರು ಛತ್ರಿ ತೆಗೀರಿ ಸರ್. ಇಲ್ಲಿ ಟ್ರಾನ್ಸ್ಫರ್ ಹಾಕಿದ್ರಲ್ರಿ, ಕೇಳ್ತೀನಿ ಕೇಳಿಸ್ಕೊಳ್ರಿ. ಲೇಔಟ್ ಎಸ್ಟಾಬ್ಲಿಷ್ ಮಾಡೋರು ಮೊದಲು ತಿಳ್ಕೊಬೇಕಾದವ್ರು ನೀವು. ಈ ಟ್ರಾನ್ಸ್ಫರ್ ಹಾಕಿದ್ರಲ್ಲ, ಯಾರು ಕೇಳಿ ಹೇಳಿ ಹಾಕಿದ್ರೆ? ಇಲ್ಲಿರೋ ನಿವಾಸಿಗಳು ಕೇಳಿ ಟ್ರಾನ್ಸ್ಫರ್ ಹಾಕಿದ್ರೆ ಯಾಕೆ ಇವ್ರ ಸೈಟ್ ಮುಂದೆ ಹಾಕಿದಿರಾ? ಯಾವ ಉದ್ದೇಶ ನಿಮ್ಗೆ ಇವ್ರ ಸೈಟ್ ಮುಂದೆ ಹಾಕಿದಿರಾ? ಕೇಳಿ, ತಾಕತ್ತಿಲ್ವ ನಿಮ್ಗೆ? ನಗರಸಭೆ ಕೇಳ್ರಿ. ನೋಡಿ, ಈ ಟ್ರಾನ್ಸ್ಫರ್ ಬಸ್ಟ್ ಆಗೇನ, ನಾಳೆ ದಿನ ಇವ್ರ ಮನೆ ಕಟ್ಟಿದಾಗೇನ, ವಾಸ ಇದ್ದಾಗೇನ ಬಸ್ಟ್ ಆದ್ರೆ ನಿಮ್ ಯೋಗ್ಯತೆ ಆಗಿದೆ. ಟ್ರಾನ್ಸ್ಫಾರ್ಮ್ ಆಯಿಲ್ ಕೂಡ ಚೇಂಜ್ ಮಾಡಕ್ ಕೆಲವೊಂದು ಇಲಾಖೆಗಳು ಯೋಗ್ಯತೆ ಇಲ್ಲ. ಏನಾರ ಬಸ್ಟ್ ಆದ್ರೆ ಯಾರು ಹೇಳಿ ಕೇಳಿ ಇದನ್ನ ಹಾಕಿದಿರಾ? ಇವ್ರ ಲೇಔಟ್ ಮುಂದೆ ಸೈಟ್ ಬಂದು ಇವ್ರದ್ದು ಎಸ್ಟಾಬ್ಲಿಷ್ ಮಾಡಿರೋದು ಒಬ್ಬ ಪ್ರತಿಷ್ಠಿತ ಸಂಸ್ಥೆ, ಆಯ್ತಾ? ಅವ್ರ ಮೇಲಕ್ಕೂ ನಾನು ಅವ್ರ ಮೇಲೆ ನಾವು ಒಂದು ಆಕ್ಷನ್ ತಗೊಂಡ್ಬಿಡ್ತೀವಿ. ಏನ್ ಆಕ್ಷನ್ ತಗೊಂಡ್ಬಿಡ್ತೀರಾ? ನಿಮ್ ಕೈಲಿ ಆಕ್ಷನ್ ತಗೊಳಂಗಿರೋ 1 ವರ್ಷ ಬೇಕಾ? ಇವರ ಪರವಾಗಿ ನೀವು ನಿಂತ್ಕೊಂಡಿದ್ರೆ, ಸರ್ಕಾರದ ಅಧಿಕಾರಿಗಳು ಇವರ ಪರವಾಗಿ ನಿಂತ್ಕೊಂಡಿದ್ರೆ 1 ವರ್ಷ ಬೇಕೇನ್ರಿ? ಯಾರು ಹೇಳಿ ಕೇಳಿ ಟ್ರಾನ್ಸ್ಫಾರ್ಮ್ ಹಾಕಿದ್ರಿ ನೀವು? ಟ್ರಾನ್ಸ್ಫಾರ್ಮ್ ಲೇಔಟಿನ ಮೂಲೆಯಲ್ಲಿ ಇರಬೇಕು. ನಮ್ಗಿರುವಂತ ಪರಿಜ್ಞಾನ ನಿಮ್ಗೆ ಇಲ್ವಾ ಅಧಿಕಾರಿಗಳಾಗಿ? ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ನೀವು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ರೋ, ಅಥವಾ IAS KSC ಮಾಡಿ ಎಜುಕೇಶನ್ ಬೇಸ್ ಮೇಲೆ ಬಂದಿದ್ರೋ, ಅದು ಕೂಡ ಮುಂದೆ ಗೊತ್ತಾಗುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಜೊತೆಗೆ ನೋಡಿ, ಈ ಲೇಔಟ್ ನೋಡಿ, ಮಡಿಕೇರಿಯ ಸ್ಫಟಿಕ ಲೇಔಟ್ನ ಒಂದು ಭಾಗದ ಲೇಔಟ್ ಅಲ್ಲಿ ಇರುವಂತ ಒಂದು ಭಾಗದ ಅವರ ಓನರ್ ಆಫ್ ದ ಅಥಾರಿಟಿ ಕೇವಲ 4 ಜನ ಇದರ ಮನೆಯಲ್ಲಿ. ಇನ್ಯಾವ ರೀತಿ ಸಮಸ್ಯೆ ಇಲ್ಲ. 2 ಹೆಣ್ಣು ಮಕ್ಕಳು, ಗಂಡ ಹೆಂಡತಿ ಇವರು. ಇವ್ರ ಹೆಸರಿಗೆ ಇವ್ರ ಖಾತೆ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಲಿಟಿಗೇಷನ್ ಹಾಕಿದ್ರೆ ಇನ್ನೇನ್ರಿ ಮಾಡ್ತೀರಾ ನೀವು? ಬೇರೆ ಏನ ಲಿಟಿಗೇಷನ್ ಆಗ್ಬಿಟ್ರೆ ಏನ್ ಮಾಡ್ತಿದ್ರಿ? ಮಾನ ಮರ್ಯಾದೆ ಅನ್ನೋದೇ ಅಲ್ವಾ ನಿಮ್ ಇಲಾಖೆಗೆ? ಮಂತ್ರಿ ಮಹಾಶಯರು ಗಂಟೆ ದೊಡ್ಡ ಸಭಾಂಗಣದಲ್ಲಿ ಸ್ಟೇಜ್ಗಳು ಬರ್ಕೋತೀರಾ, ನಮ್ಮ ಸರ್ಕಾರ ಮನೆ ಬಾಗಿಲಿಗೆ ಹೋಗಿ ಮಾಡ್ಕೊಡುತ್ತೆ. ಅವರು 1 ವರ್ಷದಿಂದ 50 ಸಾರಿ ಮಡಿಕೇರಿ ನಗರಸಭೆಗೆ ಬಂದಿರೋದು. ಮೈಸೂರಿಂದ ಅದಕ್ಕೆ ಪುರಾವೆ ಇದೆ. ಖರ್ಚಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಂಬಂಧಪಟ್ಟಂತ ಮೇಲಧಿಕಾರಿಗಳು, DC ಅವರು, ಆಯ್ತಾ? ಅಲ್ಲಿ ಏನ್ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ನೆಮ್ಮದಿಯಾಗಿ ಈ ಓಲ್ಡ್ ಏಜ್ ನಲ್ಲಿ ಅವ್ರನ್ನ ನೆಮ್ಮದಿಯಾಗಿ ಬಾಳಕ್ಕೂ ಬಿಡಲ್ವಲ್ರಿ ನೀವು? ಏನೇನು ಇದ್ರೆ ಕೊಡಿ. ಎಂಡಾಸ್ಮೆಂಟ್ ಯಾವ್ದ್ರಲ್ಲಿ ಕೊಡ್ತಾರೋ ಗೊತ್ತಾ? ಅವರು ಕೇವಲ ಮೋರಿ ಇಲ್ಲ ಅಂತ. ಮೋರಿ ಇದೆ, ವಾಸಕ್ಕೆ ಯೋಗ್ಯತೆನೇ ಇಲ್ವಂತ. ಇದು ರೋಡ್ ಇಲ್ಲ ಅಂತಾರೆ. ರೋಡ್ ಇದೆ, ಆಯ್ತ್ರಿ. ಲೇಔಟ್ ಅಲ್ಲಿ ನೀವು ಏನ್ ಸರ್ ಹೋಮ್ ಸ್ಟೇ ಕೊಟ್ಟಿದ್ರ? ಪರ್ಮಿಷನ್ 4-5 ಹೋಮ್ ಸ್ಟೇ ನಡೀತಾ ಇದೆ. ಜನ ವಾಸ ಇದ್ದಾರೆ, ಜನಗಳು ಹೋಗಿ ಹೋಮ್ ಸ್ಟೇಗೆ ನೀವು ಅವ್ರಿಗೆಲ್ಲ ಹೆಂಗ್ ಖಾತೆ ಮಾಡ್ಕೊಟ್ರು? ಹೆಂಗ್ ಖಾತೆ ಮಾಡ್ಕೊಟ್ರಿ ಅವ್ರಿಗೆಲ್ಲ? ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹೋಮ್ ಸ್ಟೇಗೆ ನಿಮ್ಗೆ ಏನ್ ಪರ್ಮಿಷನ್ ಐತೆ ಲೇಔಟ್ ಅಲ್ಲಿ ಹೋಮ್ ಸ್ಟೇ ಕೊಡಕ್ಕೆ? ಆಮೇಲೆ ಖಾತೆ ಎಲ್ಲ ಮಾಡ್ಕೊಟ್ಟಿದ್ದೀರಾ ಅವ್ರಿಗೆ. ನಮ್ಮನ್ನ ಕೇಳಿದ್ರೆ ನಮಗೆ ಮಾತ್ರ ಬೇಡ. ಅವ್ರ ಜೀವನ ಅವ್ರ ಏನಾರ ಮಾಡ್ಕೊಳ್ಳಿ, ಹೋಮ್ ಸ್ಟೇ ಮಾಡ್ಕೊಂಡು ಅವ್ರದ್ದು ಪರ್ಸನಲ್. ಇವ್ರಿಗೆ ಯಾಕೆ ಖಾತೆ ಮಾಡ್ಕೊಡ್ತಿಲ್ಲ? ನಾವು ಕೇಳ್ತಾರೆ ರೋಡ್ ಇಲ್ಲ, ನೀರಿಲ್ಲ, ನಾಗರಿಕ ಸೌಲಭ್ಯ ಇಲ್ಲ. ಎಲ್ಲಾ ಸೌಲಭ್ಯ ಇದೆ, ಜನ ವಾಸವಾಗಿದ್ದಾರೆ. ಅವರೆಲ್ಲ ಖಾತೆಗಳು ಮಾಡ್ಕೊಂಡಿದ್ದಾರೆ, ನಮಗೆ ಮಾತ್ರ ಖಾತೆ ಆಗಿಲ್ಲ. ಇದು ಏನ್ ಉದ್ದೇಶ ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಅಧೀನದಲ್ಲಿರುವಂತ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಹೋಗ್ತಾರೆ. ಇಲ್ಲಾರು ಉಗಿಯೋದು ನಿಮ್ಗೇನೆ ಜನಪ್ರತಿನಿಧಿಗಳು. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಜನಪ್ರತಿನಿಧಿಗಳಿಗೆ ಉಗಿಯೋದು.
ಒಂದು ಸಣ್ಣ ಅವ್ರ ಖಾತೆನ ಅವ್ರು ಮಾಡಿಸ್ಕೊಡ್ತಾ ಇಲ್ಲ, ಜೊತೆಗೆ ತಾವು ನೋಡ್ತಾ ಇದ್ರೆ ಸರ್ ತೋರಿಸ್ಬೋಣ ಸರ್, ಹಾಗೆ ಲೇಔಟ್ ಕೂಡ ತೋರಿಸ್ಬೋಣ. ಓಕೆ ಎಸ್ ಜನವಾಸ ಮನೆಗಳು ಹಾಗೆ ರೀ ಸರ್. ನೋಡಿ ಸರ್ ಲೇಔಟ್ ಎಲ್ಲಿಂದ ಎಲ್ಲಿಗೆ ಬರ್ತೀವಿ ನೀವೇ ತೋರಿಸಿ ಸರ್. ನೋಡಿ ಇದು ಎಂಟ್ರೆನ್ಸ್. ಓಕೆ ನೋಡಿ ಸ್ಫಟಿಕಾ ಲೇಔಟ್ಗೆ ಎಂಟ್ರೆನ್ಸ್ ಇದೆ. ಸ್ಫಟಿಕಾ ಲೇಔಟ್ಗೆ ಎಂಟ್ರೆನ್ಸ್ ಇದು ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ ಮಡಿಕೇರಿಯಿಂದ. ಓಕೆ. ಒಂದು ಮುಳಿಯ ಲೇಔಟ್ ಇಂದ ಎಂಟ್ರೆನ್ಸ್ ಇದೆ, ಇನ್ನೊಂದು ಪೊಲೀಸ್ ಕ್ವಾರ್ಟರ್ಸ್ ಇಂದ ಎಂಟ್ರೆನ್ಸ್. ಓಕೆ ಓಕೆ. ಎರಡು ಒಳ್ಳೆ ರೋಡ್ ಆಗಿದೆ, ರೋಡ್ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಪೋಲ್ ಇಲ್ಲೇ ಇದೆ ನೋಡಿ. ಕರೆಂಟಿನ ವ್ಯವಸ್ಥೆ ಇಲ್ಲ ಅಂತ ಅಂತಾರೋ ನಿಮ್ಮ ಸೈಟ್ಗೆ. ನಮ್ಮ ಸೈಟ್ಗೆ ನೀವು ಮನೆ ಕಟ್ಟ ಮೇಲೆ ನೀವು ಮರ್ಕ್ಯೂರಿ ಹಾಕಿಸ್ಕೊತೀರಾ ಸರ್, ಇವ್ರಿಗೆ ಯಾಕೆ ಹೌದು ಬೇಕಾಗಿರೋದು ಲೇಔಟ್ ಎಸ್ಟಾಬ್ಲಿಟಿ ಆಗಿಲ್ವಾ? ಇಲ್ಲೆಲ್ಲ ಜನ ಮನೆ ಕಟ್ಟಿಲ್ವಾ? ಅದು ನಗರಸಭೆ ಕಮಿಷನ್ ಹೇಳ್ತಾರೆ ನಿಮ್ ಸೈಟ್ ಹಳದಲ್ಲಿದೆ, ಅದಕ್ಕೆ ಮಣ್ಣು ಹಾಕ್ಸಿ ಫಿಲ್ಅಪ್ ಮಾಡ್ಕೊಂಡ್ ಬನ್ನಿ. ನೀವ್ ಯಾಕ್ರಿ ಕೇಳ್ತೀರಾ? ನೀವ್ ನಿಮ್ಮನೆ ಕಟ್ಕೋತಾ ಇದೀರಾ? ಅವ್ರ ಏನ್ ಅಧಿಕಾರ ಇದೆ? ಅಲ್ಲ ನಿಮ್ಮನೆ ಕಟ್ಕೋತಾರ ಹಾಗಾರೆ? ಮನೆ ಕಟ್ಟುವಾಗ ನಾವು ಹಾಕೊಳ್ತೀವಿ, ಹಾಕ್ತಿವಿ ಮೇಲೆ ಮಾಡ್ಕೊಳ್ತೀವಿ ನಾವು. ಈಗೇನು ಖಾತೆ ಮಾಡ್ಕೊಡಕ್ ಮಣ್ಣು ಹಾಕ್ಸ್ಬಿಟ್ಟು ನಾವು ಲೆವೆಲ್ ಮಾಡ್ಕೋಬೇಕು. ರಮೇಶ್ ಅನ್ನೋರು ಮೈಸೂರು ನಗರ ಪಾಲಿಕೆ ಮಡಿಕೇರಿ ನಗರ ಸಾರಿ ಮಡಿಕೇರಿ ಕಮಿಷನರ್. ಹೌದು ಮಡಿಕೇರಿ ನಗರ ಪಾಲಿಕೆ ಕಮಿಷನರ್. ಕ್ವಶನ್ಸ್ ಕೇಳ್ತಾರೆ, ನಮ್ಗೆ ಏನ್ ಮಾಡೋಕೋ ಗೊತ್ತಾಗ್ತಾ ಇಲ್ಲ, ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಒಂದು ವರ್ಷದಿಂದ ಒಂದು ಖಾತೆ ಮಾಡ್ಕೊಳಕ್ ಆಗಿಲ್ಲ. ನಮ್ ಸೈಟ್ ನಮ್ಗೆ ಖಾತೆ ಮಾಡ್ಕೊಡಕ್ಕೆ ಕೊಂಡ್ಕೊಂಡ್ರ ಸೈಟ್ ಅಲ್ಲ ಏನಲ್ಲ, ನಮ್ದೇ ಜಾಗ, 90 ಮಕ್ಕಳ ರಿಜಿಸ್ಟ್ರೇಷನ್ ಆಗಿದೆ, ಖಾತೆ ಮಾಡ್ಕೊಡಕ್ಕೆ. ಖಾತೆ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಸ್ಕೊತಾ ಇಲ್ವಾ ಇವರು? ಟ್ಯಾಕ್ಸ್ ಕಟ್ಸ್ಕೊತಾ ಇಲ್ವಾ ಟ್ಯಾಕ್ಸ್ ಕೊಡ್ತಾ ಇದೆ ಅಲ್ವಾ? ಯಾವ್ದಾದ್ರು ಪೆಂಡಿಂಗ್ ಇದೆಯಾ? ತಗೋತಾ ಇದ್ದಾರೆ. ಪೆಂಡಿಂಗ್ ಇದೆಯಾ? ಒಂದು ರೂಪಾಯಿ ಪೆಂಡಿಂಗ್ ಇಲ್ಲ. ಬನ್ನಿ ಮೋರಿ ಆಗಿಲ್ಲ ಅಂದ್ರಲ್ಲ. ಅಲ್ಲ ನೋಡಿ ಇವರು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಮೋರಿ. ಸರ್ ಅಲ್ವಾ ಸರ್? ಗಿಡಗಳನ್ನೆಲ್ಲ ಕಿತ್ತಾಕಿ ಒಂದು ಲೇಔಟ್ ಆದ್ಮೇಲೆ ಮೋರಿನ ಸಂಬಂಧಪಟ್ಟಂತವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ನಗರ ಪಾಲಿಕೆಗೆ. ಇವ್ರೇನ್ ಮಾಡ್ತಾರೆ? ಈಗ ಕ್ಲೀನೇ ಮಾಡಿಲ್ವಲ್ರಿ? ಅಲ್ಲ ನೀವು ನಗರ ಪಾಲಿಕೆಯವರು ಮೋರಿನೇ ಕ್ಲೀನ್ ಮಾಡಿಲ್ಲ. ನೋಡಿ ಇಲ್ಲಿ ಇರೋಂತ ರಸ್ತೆಯಲ್ಲಿ ರಸ್ತೆ ಬದಿಲಿರೋಂತ ಮೋರಿ ಆಯ್ತಾ? ನೋಡಿ ಇವ್ರದ್ದು ಲೇಔಟ್, ಇಲ್ಲಿರೋಂತ ಲೇಔಟ್ ಇಲ್ಲಿರೋಂತ ಲ್ಯಾಂಡ್. ನೋಡಿ ಇಲ್ಲೆಲ್ಲ ಮನೆ ಕಟ್ಟಿಲ್ವಾ ಸರ್? ಮನೆ ಕಟ್ಟಿಲ್ವಾ? ಲೇಔಟ್ ಫುಲ್ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಮನೆಗಳಾಗ್ಬಿಟ್ಟಿದೆ. ನಮಗ್ ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ ಸಾಫ್ಟ್ನೆಸ್ ಮಾಡ್ತಾರ? ನಿಮ್ ಸಾಫ್ಟ್ ಆಗಿದ್ದೀರಾ? ಏನು ಗೊತ್ತಿಲ್ಲ ಅನ್ನತಾರ? ನಾವು ಸ್ವಲ್ಪ ಏಜ್ ಆಗಿದೆ, ಸ್ವಲ್ಪ ನಯವಾಗಿ ಮಾತಾಡ್ತೀನಿ, ಆ ಉದ್ದೇಶ ಇಟ್ಕೊಂಡು ಬನ್ನಿ DC ಕೋರ್ಟಲ್ಲಿ ಮಾತಾಡಿ ಅಂತ ಹೇಳಿ ಅವ್ರನ್ನೇ ಬಂದು. ಯಾವ ರೀತಿ ನನಗೆ ಗಾದೆ ಮಾಡ್ಸೋ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ ಸರ್, ಅವ್ರು ಹೇಳಿದ್ದೇನೋ ನಾನು ಕೂಡ ಇದ್ದೆ, ಆ ರೆಕಾರ್ಡ್ ನನ್ನ ಹತ್ರ ಇದೆ. ಅವ್ರು ಹೇಳಿದ್ದು ಮೋರಿ ಇಲ್ಲ ಅಂದ್ರು, ಮೋರಿ ಇದೆ ಆಯ್ತಾ? ಲೈಟ್ ಇಲ್ಲ ಅಂದ್ರು, ಕರೆಂಟ್ ವ್ಯವಸ್ಥೆ ಇಲ್ಲ ಅಂದ್ರು, ರೋಡ್ ಇಲ್ಲ ಅಂದ್ರು, ರೋಡ್ ಇದೆ ಆಯ್ತಾ? ನಿಮ್ಮ ಒಂದು ಜಾಗದಲ್ಲಿ ನೆಲ್ಲಿ ಇಲ್ಲ ಅಂತಾರೆ ರೀ. ನಾವು ಬಂದು ಮನೆ ಕಟ್ಕೊಂಡು ವಾಸ ಆದಾಗ ಅಲ್ಲಿ ನೆಲ್ಲಿ ಮಾಡ್ಕೋತೀವ ಅಥವಾ ಅನಾಥಾಶ್ರಮ ಬರ್ಕೊಡ್ತೀವ. ಇವ್ರಿಗೆ ಯಾಕೆ ಅಲ್ವೇ? ಓಕೆ ಬನ್ನಿ, ಇಷ್ಟು ಆಯ್ತು ನೋಡ್ರಿ ವೀಕ್ಷಕರೇ. ತಾವು ನೋಡ್ತಾ ಇರೋಂಥದ್ದು ಮಡಿಕೇರಿಯ ನಗರಸಭೆಯ ಎಲ್ಲ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದೀವಿ. ಈಗ ಬರೀ ಇದೊಂದು ಸೋಷಿಯಲ್ ಮೀಡಿಯಾ ಸುದ್ದಿ ಅಂದ್ಕೊಂಬಿಡಿ, ಅಲ್ಲವರೆಲ್ಲ ಕರ್ನಾಟಕ ಯಾರೆಲ್ಲ ಮಾಧ್ಯಮದವ್ರು ಇಷ್ಟಪಡ್ತಾರೆ ಅದನ್ನು ಕೂಡ ನಾನು ಸುದ್ದಿ ಕಳಿಸ್ಕೊಡ್ತೀನಿ. ಮಡಿಕೇರಿ ಮಾಧ್ಯಮದವ್ರಿಗೆ ಕಳಿಸ್ಕೊಡ್ತೀನಿ ಈ ಸುದ್ದಿನ, ಅವರೇ ಮಾಡಲಿ ನಗರ ಪಾಲಿಕೆ ವಿಚಾರಗಳನ್ನ. ಸರ್ ಮೋರಿ ಇದು ಕ್ಲೀನ್ ಮಾಡ್ಬೇಕಾದ ಜವಾಬ್ದಾರಿ ನಗರಸಭೆಗೆ. ಆಯ್ತಾ? ಆಯ್ತು ನೋಡಿ ಇಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿದ್ರೆ ಆಯ್ತಾ? ನೀವು ಟ್ರಾನ್ಸ್ಫಾರ್ಮರ್ ಹಾಕಿದ್ರಲ್ರಿ ಲೇಔಟ್ನವರು, ಒಂದ್ ಕಡೆ ಒಂದ್ ಭಾಗದಲ್ಲಿ ಇರ್ಬೇಕಲ್ವ ಸರ್? ಆಯ್ತಾ? ನಿಮ್ಮ ಸೈಟ್ ಮುಂದೆ ಟ್ರಾನ್ಸ್ಫಾರ್ಮರ್ ಹಾಕಲಿಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಇವರು? ಇಲ್ಲ ತಗೊಂಡಿಲ್ಲ. ಈಗ ಉದಾಹರಣೆಗೆ ಒಂದು ಇದೇ ಬಾಗ್ಲು ಬರುತ್ತೆ ಉದಾಹರಣೆಗೆ ಆಯ್ತಾ? ಎಲ್ಲಿ ಗೇಟ್ ಇಡಬೇಕು? ಯಾರು ಹೇಳಿ ಕೇಳಿ ನೀವು ಲೇಔಟ್ ಅಲ್ಲಿ ಈ ಟ್ರಾನ್ಸ್ಫಾರ್ಮರ್ ಇಟ್ರಿ ಅಲ್ಲ? ಅದಕ್ಕೂ ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಆಯ್ತಾ? ಎಲ್ಲ ಪ್ರತಿಯೊಂದು ಇದೆ ಆಯ್ತಾ? ಅಟ್ಲೀಸ್ಟ್ ನೋಡಿ ಬನ್ನಿ ಸರ್ ಹಾಗೇನೆ ನೋಡಿ ಈ ಕಾರ್ಗೆ ಇವರು ಪೆಟ್ರೋಲ್ ಹಾಕೊಂಡು ಕಡಿಮೆ 50,000 ಬಂದಿದ್ರಾ? ನೋಡಿ ಇದೆಲ್ಲ ಕ್ಲೀನ್ ಮಾಡೋದು ಯಾರು? ಯಾರ್ರೀ ಕ್ಲೀನ್ ಮಾಡ್ಬೇಕು ಇದೆಲ್ಲ? ಇವ್ ಕ್ಲೀನ್ ಮಾಡ್ಕೋತಾರ? ನಗರಸಭೆ ನೀವು ಟ್ಯಾಕ್ಸ್ ಕೊಡ್ಕೋತಾ ಇರಲ್ಲ ಇವ್ರ ಹತ್ರ? ಮಾಡಿ ಕ್ಲೀನ್ ಮಾಡಿಸ್ರಿ. ನೀವು ಹೈ ವೋಲ್ಟೇಜ್ ಇರೋಂಥ ವಿದ್ಯುತ್ ವಿಭಾಗಗಳನ್ನ ಇಲ್ಲಿ ಹಾಕ್ಬಿಟ್ಟು ನೀವು TCಗಳನ್ನ ನೋಡಿ ಎಲ್ಲಿ ಕ್ಲೀನ್ ಮಾಡಿದ್ರಿ? ರೋಡ್ ಇಲ್ಲ ಅಂದ್ರಲ್ಲ ನೋಡಿ, ವಿ ಶೇಪಲ್ಲಿ ರೋಡ್ ಇದೆ, ವಿ ಶೇಪಲ್ಲಿ ಮೋರಿ ಇದೆ ಆಯ್ತಾ? ನೋಡಿ ಎರಡು ಟ್ರಾನ್ಸ್ಫಾರ್ಮರ್ ಹಾಕಿದ್ರ ನೀವು ಲೇಔಟ್ ಮಾಡಿದವರು. ಅವಾಗ ಕೇಳಕ್ ಇರ್ಲಿಲ್ಲ ನಿಮ್ಗೆ? ನೀವು ಪರ್ಮಿಷನ್ ಲೇಔಟ್ ಕೊಟ್ರಲ್ರಿ, ನೀವು ಪರಬರ ಮಾಡ್ಕೊಂಡ್ರಲ್ಲ ಲೇಔಟ್ನ ನಗರಸಭೆಗೆ, ಅವಾಗ ನೀವು ಕೇಳೋದಾಯ್ತಲ್ಲ ಯಾಕ್ರಿ ಸಾರ್ವಜನಿಕ ಸ್ಥಳದಲ್ಲಿ TC ಹಾಕಿದ್ರೆ ನೀವು ಕೇಳಕ್ ಯೋಗ್ಯತೆ ಇಲ್ವಾ ನಿಮ್ಗೆ? ಕೇಳಕ್ಕಾಗಲ್ಲ ನಿಮ್ಗೆ. ಯಾಕೆ ಅವರೆಲ್ಲ ಎಸ್ಟಾಬ್ಲಿಟಿ ಮಾಡುವಂಥವ್ರು ಲೇಔಟ್ನ ನೀವು ಹೆಂಗೆ ಕೇಳಕ್ಕಾಗುತ್ತೆ?
ಸರ್ ಇನ್ನೊಂದು ಅವ್ರು ಮಾತು ಹೇಳಿದ್ರು, ಹಿಂದ್ಗಡೆನೂ ರೋಡ್ ಇರಬೇಕು ಅಂತ. ಹಿಂದ್ಗಡೆ ರೋಡ್ ಇರಬೇಕು ಅಂದ್ರೆ ಹಿಂದ್ಗಡೆ ಜಾಗದವ್ರು ಯಾಕೆ ಸರ್ ರೋಡ್ ಬಿಟ್ಕೊಡ್ತಾರೆ? ಬೇರೆ ಪ್ರೈವೇಟ್ ಪ್ರಾಪರ್ಟಿ ಇದು, ಯಾಕೆ ಬಿಟ್ಕೊಡ್ತಾರೆ? ಕೊಡ್ತಾರೆ. ಇವರೆಲ್ಲ ಮುಟ್ಟಾಡ್ರ ಸರ್ ಇವರು? ಏನೋ ನಂಗೆ ಅರ್ಥನೇ ಆಗ್ತಾ ಅವ್ರ ಕ್ವಶನ್ಸ್ ಆನ್ಸರ್ಗಳು ಎರಡೂ ಬಹಳ ವಿಚಿತ್ರವಾಗಿದೆ. ಬಂದ್ ಮಾತ್ರ ಈಗ ಉದಾಹರಣೆಗೆ ಪಾಪ ಯಾರೋ ಒಬ್ರು ಮನೆ ಕಟ್ಕೋತಾ ಇದಾರೆ, ಆಯ್ತಾ, ಅವ್ರಿಗೂ ಮೊರಿ ಇದೆ, ಸಾರ್ವಜನಿಕ ಹೋಗುವಂತ ರೋಡ್ ಇದೆ, ಎಲ್ಲ ಎಸ್ಟಾಬಿಟಿ ಆಗಿದೆ. ನೋಡಿ ಅಲ್ಲೊಂದು ಹೋಮ್ ಸ್ಟೇ ಇದೆ, ಪಾಪ ಯಾರೋ ಒಂದು ಜೀವನಕ್ಕೆ ಹೋಮ್ ಸ್ಟೇ ಇಟ್ಕೊಂಡಿದ್ದಾರೆ, ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ಹೋಮ್ ಸ್ಟೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಅವ್ರಿಗೆಲ್ಲ ಖಾತೆ ಮಾಡ್ಕೊಟ್ಟಿದ್ದಾರೆ, ನನಗೆ ಮಾತ್ರ ಖಾತೆ ಆಗ್ತಾ ಇಲ್ಲ. ಅಲ್ಲ ಈಗ ಅದಕ್ಕೂ ಖಾತೆ ಮಾಡಿದ್ರ ಯಾವ ತರ ಖಾತೆ ಅವರು ಇನ್ನೊಂದು ಮಾತು ಹೇಳ್ತಾರೆ. ನಾನು ಕೇಳ್ತೀನಿ ಅವ್ರನ್ನ, ನೀವೇ ಕೇಳ್ತೀರಾ ಏನಂತ, ಸಾರ್ ಹಿಂದೆಯವ್ರಿಗೆಲ್ಲ ಮಾಡ್ಕೊಂಡು ಅವರೆಲ್ಲ ದುಡ್ಡು ಇಸ್ಕೊಂಡ್ ಮಾಡಿರ್ಬೋದು ಕಣ್ರಿ, ಕಮಿಷನರ್ ದುಡ್ಡು ಇಸ್ಕೊಂಡ್ ಮಾಡಿರ್ಬೇಕು ಹಿಂದಿನ ಅಧಿಕಾರಿಗಳು ಅಂತಂದ್ರೆ, ಆಯ್ತಾ, ಅಲ್ಲಿಗೆ ನಿಮ್ಮ ಇಲಾಖೆನೆ ನೀವೇ ಹಳ್ಳಕ್ ತಳದಂಗಾಯ್ತು, ನಿಮ್ಮ ಇಲಾಖೆ ಬಗ್ಗೆ ನೀವೇ ಕುಲ್ ಕೊಟ್ಟಂಗಾಯ್ತು ಮಾಧ್ಯಮದವ್ರಿಗೆ. ನೋಡಿ ಇಲ್ಲಿವರೆಗೂ ಬರುತ್ತೆ ಸರ್ ಸೈಟ್ ನಿಮ್ದು? ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ನಮ್ದು ರೋಡ್ ವೈಡನ್ ರೋಡ್ 30 ಅಡಿ ರೋಡ್ ಇದೆ, ರೋಡ್ ಇಲ್ಲ ಅಂತ ಹೇಳ್ತಾರೆ, ಕಂಟಿನ್ಯೂಟಿ ರೋಡ್ ಇಲ್ಲ ಅಂತಾರೆ. ಕಂಟಿನ್ಯೂಟಿ ರೋಡ್ ಎಷ್ಟು ಚೆನ್ನಾಗಿದೆ ಸರ್, ಕಂಟಿನ್ಯೂಟಿ ರೋಡ್ ಇರುತ್ತೆ ಇಲ್ವೋ ಅರ್ಥ ಆಯ್ತಾ? ನಾವು ಏನ್ ಬೇಕಾದ್ರೆ ಮಾಡ್ಕೋತೀವಿ, ನೀವು ಲೇಔಟ್ನವ್ರಿಗೆ ನೀವೇ ಒಂದು ಡಿಮ್ಯಾಂಡ್ ಹಾಕಿ, ಯಾಕಪ್ಪ ಹಿಂಗ್ ಲೇಔಟ್ ಮಾಡಿದ್ಯಾ, ಆಯ್ತಾ, ಏನು ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ವಲ್ಲ ಇವ್ರಿಗೆ ಅಂತ ನೀವೇ ಒಂದು ಡಿಮ್ಯಾಂಡ್ ಹಾಕಿ, ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಇವ್ರಿಗೆ, ಇಲಾಖೆಗೆ ಅದಕ್ಕೆ ಹಿತಾಸಕ್ತಿ ಇಲ್ಲ, ಖಾತೆ ಮಾಡ್ಕೊಳಕ್ ಮಾತ್ರ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಮಾಡ್ಕೊಡದೇ ಇರೋದಕ್ಕೆ ಕೊಡದೇ ಇರಕ್ಕೆ ಹೌದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಏನೇನೋ ನೆಲ್ಲಿ ಇಲ್ಲ ಅಂತ ಆಯ್ತು ರೀ, ಇಲ್ಲಿ ಹೆಂಗ್ರಿ ನೆಲ್ಲಿ ಬಂತು? ಇಲ್ಲಿ ನೆಲ್ಲಿ ಪೈಪ್ ಅಂದ್ರೆ ಇದು ನೆಲ್ಲಿ ಹೆಂಗ್ ಬಂತು ಆಯ್ತಾ? UGD ಅಂತೀರಾ, UGD ಇದೆ ಆಯ್ತಾ? ಏನ್ ಖಾತೆ ಮಾಡ್ಕೊಳಕ್ಕೆ ಯಾವ ಉದ್ದೇಶ ಇಟ್ಕೊಂಡಿದ್ದೀರಾ? ನಿಮ್ಗೆ ಯಾವ ಉದ್ದೇಶ ಇಟ್ಕೊಂಡಿದ್ರೆ ಬನ್ನಿ, DC ಕೋರ್ಟ್ಗೆ ಬನ್ನಿ, ಆಯ್ತಾ? ನಿಮ್ಗೆ ಎಂಡಾನ್ಸ್ಮೆಂಟ್ ಕೊಡೋಕೆ ಯೋಗ್ಯತೆ ಇಲ್ಲ ಒಂದು ವರ್ಷದಿಂದ ನೀವು. ಅಲ್ಲ, ಮಡಿಕೇರಿ ನಗರಸಭೆ ಇದು ಬರೀ ಒಂದು ಎಕ್ಸಾಂಪಲ್, ಒಂದು ಸಾಸಿವೆ ಕಾಳದ ಎಕ್ಸಾಂಪಲ್ ಇದು. ಇನ್ನು ಬೆಟ್ಟದ ಗಾತ್ರದ ಏನೇನೋ ಕಥೆಗಳಿದೆಯೋ ಗೊತ್ತಿಲ್ಲ. ಹಾಗಾಗಿ ಲ್ಯಾಂಡ್ ಓನರ್ಗೆ ನೆಮ್ಮದಿಯಾಗಿ ಮನೆ ಕಟ್ಕೊಳಕ್ಕೂ ಬಿಡಲ್ಲ ಅಂತಂದ್ರೆ ಇವ್ರ ಉದ್ದೇಶ ಅರ್ಥ ಆಗ್ತಿಲ್ಲ ಸರ್, ಅರ್ಥನೇ ಆಗ್ತಿಲ್ಲ ಇವ್ರ ಉದ್ದೇಶ. ವಾಸಕ್ಕೆ ಯೋಗ್ಯತೆ ಇಲ್ಲ ಅಂತ ಇವ್ರ ಹೆಂಗ್ ಹೇಳ್ತಾರೆ ಸರ್? ಇವತ್ತು ಬೆಟ್ಟದಲ್ಲಿ ಹೋಗ್ಬಿಟ್ಟು ರೆಸಾರ್ಟ್ಗಳು ಮಾಡ್ಕೊಂಡು ಅದೇ ಒಂದು ದೊಡ್ಡ ಕರಪ್ಷನ್ ಆಗಿದೆ ಆಲ್ ಓವರ್ ಕರ್ನಾಟಕ. ವಾಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರ ಹೆಂಗ್ ಹೇಳ್ತಾರೆ? ನಾವು ವಾಸ ಮಾಡ್ತೀವೋ, ಯಾರಿಗಾನ ಒಂದು ಆಶ್ರಮ ಕೊಟ್ಬಿಡ್ತೀವೋ, ಇವ್ರಿಗೆ ಯಾಕೆ ಖಾತೆ ಮಾಡಿಸ್ಕೊಡ್ಬೇಕು ಅಷ್ಟೇ ಅವರು. ಓಕೆ, ನೋಡಿ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಕಂದಾಯ ಇಲಾಖೆ ಏನಿದೆ, ನೀವು ಕ್ಲೀನ್ ಹ್ಯಾಂಡ್ ಅಂತೀರ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ, ನಿಮ್ಮ ಹೆಸರು ಹಾಳು ಮಾಡ್ತಾವ್ರ ಅಷ್ಟೇ. ರಾಜ್ಯ ಸರ್ಕಾರದ ಹೆಸರು ಹಾಳು ಮಾಡಕ್ಕಿರೋವಂಥದ್ದು ಮಡಿಕೇರಿ ನಗರಸಭೆ ಅಧಿಕಾರಿಗಳಿರೋವಂಥದ್ದು. ಹಾಗಾಗಿ ಒಂದು ವರ್ಷದಿಂದ ಈ ವಯೋವೃದ್ಧರು ಅವ್ರ ಕಾರಿಗೆ ಪೆಟ್ರೋಲ್ ಹಾಕೊಂಡ್ ಬರೋದು, ಈ ಲ್ಯಾಂಡ್ ವಿಚಾರ ಕೇಳೋದು, ಒಂದು ಎಂಡಾನ್ಸ್ಮೆಂಟ್ ಕೊಟ್ಟಿಲ್ಲ. ಎಂಡಾನ್ಸ್ಮೆಂಟ್ ಅಂದ್ರೆ ಏನು? ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳು ಯಾಕ್ರಿ ಇಲ್ಲ? ಕರೆಂಟ್ ಐತೆ, ಮೋರಿ ನೀವೇ ಮಾಡಿಸಿದಾರ ಲೇಔಟ್ನವರು, ಅದನ್ನು ಕ್ಲೀನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗಿಲ್ಲ. ಈ ಜಾಗದಲ್ಲಿ ನೀವು ಅವ್ರು ಕೊಟ್ಟರೆ ಅವರು ಏನು ಬೇಕೋ ಅವ್ರು ಮೂಲಭೂತ ಮಾಡ್ಕೋತಾರೆ, ವಾಸಕ್ಕೆ ಯೋಗ್ಯತೆ ಇಲ್ಲ ಅಂತ ನೀವೇ ಹೆಂಗೆ ಹೇಳ್ತೀರಾ? ನೀವೇನೋ ಬಂದು ಇರ್ತಿದ್ದೀರಾ? ಅಥವಾ ನಿಮ್ಮ ಹೆಸರು ಬರ್ಕೊಬಿಟ್ರೆ ನೀವೆಲ್ಲ ಅಧಿಕಾರಿಗಳಿಗೆ ಬರ್ಕೊಬಿಟ್ರೆ ಸರ್, ಇವ್ರ ಹೆಸರು ಬರ್ಕೊಬಿಟ್ರೆ ಪಾಪ ಖುಷಿ ಆಗ್ಬಿಟ್ಟು ಎಲ್ಲ ಇದೆ ಅಂತ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೇನೋ. ಯಾರು ಹೇಳಿ ಕೇಳಿ ಟ್ರಾನ್ಸ್ಫರ್ ಹಾಕಿದ್ರಿ ನೀವು? ಅರ್ಜಿ ಹಾಕಿ ತೆಗಿಸ್ಬೋದಿದ್ದೀನ, ಅದು ಗೊತ್ತಾ? ಅರ್ಜಿ ಹಾಕಿ ತೆಗಿಸ್ಬೋದು. ನಮ್ಮ ಮನೆ ಮುಂದೆ ನೀವು ಟ್ರಾನ್ಸ್ಫರ್ ಹಾಕೋಕ್ಕೆ ಏನು ಅರ್ಹತೆ ತೊಗೊಂಡಿದ್ದೀರ, ನಮ್ಗೆ ಕೇಳಿದಿರ ನೀವು ಅಂತ? ನೀವು ಲೇಔಟ್ ಮಾಡ್ಕೊಂಬಿಟ್ಟು ಎಲ್ಲೆಲ್ಲ ಬೇಕೋ ಟ್ರಾನ್ಸ್ಫರ್ ಹಾಕೊಂಬಿಟ್ರೆ ಉಗಿಯಲ್ವನ್ರಿ ನಗರಸಭೆಗಳಿಗೆ? ಇಡೀ ರಾಜ್ಯದ ನಗರಸಭೆಗಳಿಗೆ ಉಗಿಯಲ್ವ ಜನ? ನೋಡಿ ಇಲ್ಲಿ ಸ್ಕಿನ್ ಆಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಸ್ಕಿನ್ ಆಗಿದೆ ಇದು. ನೋಡಿ ಇದು KB ವೈಫಲ್ಯ, ಸ್ಕಿನ್ ಆಗಿರೋದು, ಹೈ ವೋಲ್ಟೇಜು. ನೋಡಿ ಏನೋ ಒಂಚೂರು ಟಚ್ ಆಯಿತು ಅಂತಂದರೆ, ಇನ್ ಕೇಸ್ ಒಬ್ಬರು ನೈಟ್ ಟೈಮ್ ಗೊತ್ತಿಲ್ಲದೆ ಹತಾಶವಾಗಿ ಏನೋ ಒಂದು ಬೈಕಲ್ಲೋ ಏನೋ ಬಿದ್ದು ಅಥವಾ ಇನ್ನೇನೋ ಟಚ್ ಮಾಡಿದ್ರೆ ಹೈ ವೋಲ್ಟೇಜ್ ಇರೋಂಥದ್ದು. ಹೆಂಗೆ ಸೈಟ್ ಮುಂದೆ ಹಾಕಿದ್ರಿ? ಎಂಕ್ವೈರಿ ಹಾಕಿದ್ರೆ ನೀವೆಲ್ಲ ತಗೊಳಕತ್ತೀರಲ್ರಿ, ನೀವು ತಾನೇ ನಗರಸಭೆಗೆ ಇದನ್ನ ಪರವಾಗಿ ಮಾಡಿಸ್ಕೊಂಡಿರೋಂಥದ್ದು. ಹಾಗಾಗಿ ಸರ್, ಕೊನೆದಾಗಿ ಏನು ಹೇಳ್ತೀರಾ ಸರ್? ಆಮೇಲೆ ಇನ್ನೊಂದು, ರಾಜ್ಯಪಾಲರಿಗೆ ಕಳಿಸಿದ್ರೆ ನೀವು, ರಾಜ್ಯಪಾಲರಿಗೂ ಕೂಡ ಮಡಿಕೇರಿ ನಗರಸಭಾ ಯೋಗ್ಯತೆನ ಕಳಿಸಿದಿರಾ ನೀವು? ಮುಖ್ಯಮಂತ್ರಿಗಳು ಕಳಿಸಿದೀನಿ, ಮುಖ್ಯಮಂತ್ರಿ ಕಳಿಸಿದೀನಿ, ಮಡಿಕೇರಿ DC ಅವ್ರಿಗೆ ಕಳಿಸಿದೀನಿ, ಮಡಿಕೇರಿ MLA ಮಂತ್ರಗೌಡ ಅವ್ರಿಗೆ ಕಳಿಸಿದೀನಿ. ಯಾರು ಇದ್ರ ಬಗ್ಗೆ ಕಾಳಜಿ ತಗೋತಾ ಇಲ್ಲ. ನಾನು ಇವತ್ತು ಬಂದಿದ್ದೀನಿ ಮಡಿಕೇರಿಗೆ.
ಅವರು ಅದಿಲ್ಲ ಸೌಕರ್ಯಗಳಿಲ್ಲ ಅಂತ ನನಗೇನೋ ಎಂಡಾರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ನನಗೇನು ನನಗೆ 1 ವರ್ಷದಿಂದ ನೀವು ಎಂಡಾಸ್ಮೆಂಟ್ ಕೊಡದೇನೆ ಯಾಕೆ ಇಟ್ಕೊಂಡಿದ್ರು? ಗೊತ್ತಿಲ್ಲ. ಬರೀ ಮನೆ ಕಟ್ಟು ಗ್ರೂಪ್ ರಚನೆ ಆಗ್ಬಿಡ್ತಿತ್ತಲ್ಲ ಸರ್. ಉಡಾಫೆ ಉತ್ತರ, ಯಾವುದು ಕರೆಕ್ಟ್ ಆದ ಮಾಹಿತಿ ಇಲ್ಲ. ಕರೆಕ್ಟ್ ಆದ ಮಾಹಿತಿ ಕೊಡಲ್ಲ. ಒಬ್ರು ಅಧಿಕಾರಿ ಸೀಟಲ್ಲಿ ಇರ್ತಾರೆ, ಇನ್ನೊಬ್ರು ಅಧಿಕಾರಿ ಇರಲ್ಲ. ಅವ್ರು ಬರ್ಬೇಕು, ಇವ್ರು ಬರ್ಬೇಕು, ಇದೇ ರೀತಿ ನಮ್ಗೆ ಆಟ ಆಡಿಸಿ ನಾನು ಬರೋದು ಪುನಃ ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಈ ವಯಸ್ಸಲ್ಲಿ ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಮಡಿಕೇರಿ ನಗರಸಭೆಯವರು. ದೇವರೇ ನೋಡ್ಕೊಳ್ಳಿ ಅಷ್ಟೇ. ದೇವ್ರು ನೋಡ್ಕೊಳ್ಳೋದಲ್ಲ, ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಗೊತ್ತು. ಒಂದ್ ಕೆಲಸ ಮಾಡೋಣ, ಕೆಲವೊಂದು ಅಧಿಕಾರಿಗಳನ್ನ ಎತ್ತಗಣಿ ಮಾಡಿಸ್ಬಿಟ್ರೆ ಸೈನ್ ಹಾಕ್ಸ್ಬಿಟ್ಟು ಗೂಟ ಹೊಡ್ಕೊಂಡ್ ಕೂತಿರ್ತಾರಲ್ಲ 15-20 ವರ್ಷ, ಒಂದಷ್ಟು ಅಲ್ಲ ಮಾಡ್ಲೇಬೇಕು. ನಮಗ್ ತೊಂದರೆ ಕೊಟ್ಟವ್ರಲ್ಲ, ಆಯ್ತು ನಮ್ ಸೈಟ್ಗೆನೆ ನಮ್ಗೆ ಖಾತೆ ಮಾಡ್ಕೊಡಿ ತೊಂದರೆ ಕೊಡ್ತಾವ್ರು. ಇಲ್ದಿದ್ದೆಲ್ಲ ಉಸಾಬರಿಗಳು ಹೇಳ್ಕೊಂಡಿವ್ರು. ಆಯ್ತಾ, ಈ ಜನಶಕ್ತಿ ಏನಂತ ಗೊತ್ತಿದೆ ಜನಕ್ಕೆ ಅಲ್ವೇ? ಒಬ್ರು ಕಂಪ್ಲೇಂಟ್ ಮಾಡ್ಬೋದು ಸರ್, ಅವ್ರು ಲೀಗಲಿ ಬಂದು ಓಡಾಡ್ಬೇಕು. ಆಮೇಲೆ ಕಾನೂನಾತ್ಮಕವಾಗಿ ಈ ಅಧಿಕಾರಿ ಸರಿ ಇಲ್ಲ, ನಮ್ಗೆ ತೊಂದರೆ ಕೊಡ್ತಾರೆ ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ರು ಕೂಡ ಅವ್ರ ಕೆಲಸ ಬಿಟ್ಬಿಟ್ಟು ಕೋರ್ಟಲ್ಲಿ ಬೇಕಾಗ್ತದೆ, ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಅವ್ರು ನಮ್ಮನ್ನ. ಸಂತೋಷ, ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಖಂಡಿತ ಸರ್, ಬಿಟ್ಟು ಯಾರಾದ್ರೂ ಸಹಾಯ ಮಾಡಿ ನನಗೆ ಖಾತೆ ಮಾಡಿಸ್ಕೊಡಿ. ತುಂಬಾ ಬೇಜಾರಾಗ್ಬಿಟ್ಟಿದೆ, ತುಂಬಾ ಫೆಡಪ್ ಆಗ್ಬಿಟ್ಟಿದ್ದೀನಿ ಈ ವಿಷಯದಲ್ಲಿ ನಾನು. ಸರ್ ನಿಮ್ಮ ಜೊತೆಗೆ ನಮ್ಮ KRS ಪಕ್ಷ ನಿಂತ್ಕೊಳ್ಳುತ್ತೆ. ನಾನು ಕೂಡ ಬನ್ನೂರು ಹೋಬಳಿ ಉಪಾಧ್ಯಕ್ಷನಾಗಿ, ಜೊತೆಗೆ ಮಡಿಕೇರಿ ಇಲ್ಲಿರುವಂತ KRS ಪಕ್ಷದವ್ರು ನಿಮ್ಮ ಪರವಾಗಿ ಇರ್ತೀವಿ ಸರ್ ನಾವು. ಆಯ್ತಾ, ಒಂದಷ್ಟು ಸಂಘಟನೆಗಳಿರುತ್ತೆ. ಆಯ್ತಾ, ಇವ್ರು ಮಾಡ್ಕೊಡ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಸರ್ಕಾರಕ್ಕೂ ಸೆಡ್ ಹಾಕೊಂಡು, ಜನಪ್ರತಿನಿಧಿಗಳಿಗೂ ಇವರು ಸೆಡ್ ಹಾಕೊಂಡು ನಿಂತ್ಕೊಂಡು ಅಧಿಕಾರಿಗಳು ನಾಟಕ ಆಡಿದ್ರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಸರ್ ಇದನ್ನ. ಮತ್ತೆ ಈ ಸುದ್ದಿನ ಇಲ್ಲಿರುವಂತ ಅಧಿಕಾರಿಗಳು, ಈ ಅಧಿಕಾರಿ ವರ್ಗದ ವೆಬ್ಸೈಟ್ಗೆ, ಇವರ ಮೇಲ್ ಐಡಿಗಳಿಗೆ ಯಾರು ಜನಪ್ರತಿನಿಧಿಗಳ ಈ ಭಾಗದ ಅವ್ರಿಗೂ ಕೂಡ ನಾನು ಕಳಿಸ್ತೀನಿ. ರಾಜ್ಯದ ಎಲ್ಲ ಮಂತ್ರಿ ಮಾಸ್ಟರ್ಗೂ, ಇದು ಸದನದಲ್ಲಿ ವಿರೋಧ ಪಕ್ಷರು ಕಳಿಸ್ತೀನಿ ನಾನು. ಮುಖ್ಯವಾಗಿ ಸದನದಲ್ಲಿ ಈ ಮಡಿಕೇರಿ ನಗರಸಭೆ ರುದ್ರ ತಾಂಡವ ಚರ್ಚೆ ಆಗ್ಬೇಕು. ಎಲ್ಲ ಅವಾಗ ಸದನದಲ್ಲಿ ಬಂದಾಗ ಎಲ್ಲಾ ಮಾಧ್ಯಮದವ್ರು ಮಾಡ್ತಾರೆ. ಯಾವನೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ, ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ನಾವು ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಆ ಪತ್ರಿಕೆಗಳು ಕೂಡ ಹಾಕ್ತಿವಿ, ಅದನ್ನ ಸದನಕ್ಕೆ ಕಳಿಸ್ತೀವಿ. ಹ್ಯಾಂಡ್ ಬೈ ಎಲ್ಲ ನಾವು ಪೋಸ್ಟಲ್ ಅಲ್ಲಿ ಸದನ ನಡಿಬೇಕಾದ್ರೆ ಪೋಸ್ಟಲ್ ಕಳಿಸ್ತೀವಿ. ನೀವು ಕೂಡ ರಾಜ್ಯಪಾಲರಿಗೆ ಕೊಟ್ಟಿದ್ದೀರಾ. ಆಯ್ತಾ, ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಒಂದು ಸರ್, ಇದೇ ಜಾಗ ಆ ವ್ಯಕ್ತಿದಾಗಿದ್ರೆ, ಅಧಿಕಾರಿದಾಗಿದ್ರೆ, ಯಾವ್ದೋ ಒಬ್ಬ ಅಧಿಕಾರಿದಾಗಿದ್ರೆ, ಯಾವ್ದೋ ಒಬ್ಬ ಜನಪ್ರತಿನಿಧಿ ಆಗಿದ್ರೆ ಏನ್ ಮಾಡ್ತಾ ಇದ್ರು? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ವಾ? ಒಂದ್ ದಿವಸದಲ್ಲೇ ಮಾಡ್ಕೊಟ್ಬಿಡ್ತೀವಿ. ನಮಗ್ ಮಾತ್ರ 1 ವರ್ಷ ಬೇಕು, ಇನ್ನೂ ಕೆಲಸ ಆಗಿಲ್ಲ. ಬೇರೆಯವ್ರಿಗಾದ್ರೆ ಏನಿಲ್ಲ. ಜನಪ್ರತಿನಿಧಿ ಬಂದ್ರೆ 1 ವಾರದಲ್ಲಿ 1 ದಿವಸದಲ್ಲೇ ಮಾಡ್ಕೊಟ್ಬಿಡ್ತಾರೆ. ಇಲ್ಲೆಲ್ಲ ನೋಡಿ ಎಷ್ಟು ಜನ ಖಾತೆ ಮಾಡಿಸ್ಕೊಂಡಿದ್ದಾರೆ, ಎಲ್ಲ ವಾಸ ಇದ್ದಾರೆ. ನಮಗ್ ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ. ನಾನೇನು ಅವ್ರ ಶತ್ರು ಅಲ್ಲ, ಏನೂ ಇಲ್ಲ. ಅಲ್ಲ, ಒಂದು ಮಡಿಕೇರಿಯಲ್ಲಿ ಹುಟ್ಟಿದೆ ತಪ್ಪಾಯ್ತಾ ಅಂತ ನಿಮ್ಮ ಮನೆಯವರು, ನಿಮ್ಮ ಮನೆಯವರು ಮಡಿಕೇರಿಯಲ್ಲಿ ಹುಟ್ಟಿದೆ ತಪ್ಪಾಯ್ತಾ ಅಂತ? ಏನೋ ಜಾಗ ಇದೆ ಅಂತ ಭಾಗ ಮಾಡ್ಕೊಂಡು ಏನೋ ಇರೋಕೊಂದು ಮನೆ ಕಟ್ಕೊಂಡು. ಸರ್ ನಿಜ ಹೇಳಿ ಸರ್, ಲೈವ್ ಅಲ್ಲಿ ಇದನ್ನ ಆನ್ ಕರ್ನಾಟಕ ಕೇಳ್ತಾ ಇದೆ, ನೋಡ್ತಾ ಇದೆ. ನಿಮ್ಗೆ ಯಾರನ್ನ ನಿಮ್ಮ ಮನೆಯಿಂದ ಇಂಡಿಕೇಶನ್ ಇದೆಯಾ? ಸ್ವಯರ್ಜಿತ ಆಸ್ತಿ ಇದು ಅಲ್ವಾ? 4 ಜನ ಇದ್ರ ನೀವು ಮನೇಲಿ, ಇಬ್ರು ಹೆಣ್ಮಕ್ಳು, ನೀವು ಗಂಡ ಹೆಂಡತಿ. ನಿಮ್ಮ ಆಸ್ತಿನ ನೀವು ಮಾಡ್ಕೊಳಕ್ಕೆ ಖಾತೆ ಮಾಡ್ಕೊಂಡು ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಇಷ್ಟೊಂದು ಸಮಸ್ಯೆ ನಾವು ಖಾತೆ ಮಾಡ್ಕೊಡಕ್ಕೆ 1 ವರ್ಷ ಗೌರ್ಮೆಂಟ್ ಸರ್ಕಾರ ಯಾವ ತರ ನಡೀತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಏನ್ರಿ ಮಾಡ್ತೀರಾ ರೀ? ಬಿಡ್ರಿ, ಆಡಳಿತ ಪಕ್ಷದ ಕತೆ ಬಿಡ್ರಿ ಸರ್. ಆಡಳಿತ ಪಕ್ಷದ ಕತೆ ಬೇಡ ಸರ್. ಆಯ್ತಾ, ಜನ ಇವತ್ತು ಏನಂತಾರೆ ಗೊತ್ತಿದೆ. ಆಡಳಿತ ಪಕ್ಷದ ಬಿಟ್ಟು ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಅಲ್ವೇ? ಅದು ಕೂಡ ಮಾತಾಡೋಣ 1 ನಿಮಿಷ. ಒಳ್ಳೆ ಎಂತೆಂತ ಕೇಸ್ಗಳು ಬರ್ತದೆ, ನನಗೆ ಬರ್ಬೇಕಾಗಲ್ಲ. ಅಲ್ಲ, ನಿಮ್ಗೆ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಉಗ್ಯಕ್ಕೆ ನನಗೆ ಬರ್ಬೇಕಾ? ಒಂದು, ನೀವು ಇಲ್ಲಿ ಮಡಿಕೇರಿ ನಗರಸಭೆಯಲ್ಲಿ ಎಷ್ಟು ಜನ ವಿರೋಧ ಪಕ್ಷಗಳ ಸದಸ್ಯರಿದ್ದೀರಾ? ಈಗೇನೋ ಬಾಡಿ ಇಲ್ಲ ಬಿಟ್ಟಾಕಿ. ಆಯ್ತಾ, ಇರೋಂತವ್ರು ನೀವು ಆಯ್ಕೆ ಆಗಿರೋಂತವ್ರು, ಹಂಗ ನಿಮ್ದೇನು ನಡೆಯೋದೇ ಅಲ್ವಾ? ವಿರೋಧ ಪಕ್ಷದವ್ರು ಬಂದು ಇಲ್ಲಿ ಬಂದು ಮಡಿಕೇರಿನಲ್ಲಿ ವಿರೋಧ ಪಕ್ಷದ ನಾಯಕರು ಏನ್ರಿ ಮಾಡ್ತಾರೆ? ಇನ್ಯಾವ್ದು ಹೋರಾಟ ಮಾಡ್ತೀರಾ? ಸಾರ್ವಜನಿಕ ಹಿತಾಸಕ್ತಿ ಇಲ್ದಿರೋಂತ ಈ ವಿಷಯ ನೋಡಿ. ಹೋಗ್ಲಿ ಈ ವಿಷಯ ನಿಮ್ಗೆ ಕಳಿಸ್ಕೊಡ್ತೀನಿ. ನಿಮ್ಮ ಬಿಜೆಪಿ ಅಥವಾ ಯಾರು ವಿರೋಧ ಪಕ್ಷದವ್ರು ಇದ್ದೀರಾ ಪಕ್ಷಗಳು, ಅವ್ರಿಗೆ ನಿಮ್ಮ ಅವ್ರ ಪಕ್ಷಕ್ಕೆ ಕೂಡ ನಾನು ಕಳಿಸ್ಕೊಡ್ತೀನಿ. ನೋಡೋಣ ಏನ್ ಸ್ಟಾರ್ಟ್ ಆಗ್ತಾರೆ. ಕಳಿಸ್ಕೊಡಿ, ಎಲ್ಲರಿಗೂ ಕಳಿಸ್ಕೊಡಿ. ಎಲ್ಲರೂ ಸೇರಿ ನನಗೆ ಖಾತೆ ಮಾಡಿಸ್ಕೊಟ್ಟಿ. ಫಸ್ಟ್ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನಾನು ಇರುವಾಗಲೇ ಏನೋ ಮನೆ ಕಟ್ಕೊಂಡು ಚೂರು ವಾಸ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನಾವು ವಾಸ ಮಾಡ್ತೀವೋ, ಅನಾಥಾಶ್ರಮ ಬರ್ಕೊಟ್ಬಿಡ್ತೀವೋ, ಇವ್ರಿಗೆ ಏನ್ ಸರ್ ಅದು? ಇವ್ರ ಕೆಲಸ ಏನು? ಬಂದು ಲ್ಯಾಂಡ್ ರಿಕವರಿ ನೋಡ್ಕೊಂಡು, ಆಯ್ತಾ, ಆ ವ್ಯವಸ್ಥೆ ಏನಿದೆ ನಾವು ಮಾಡ್ಬೇಕು. ಆಯ್ತಾ, ಇವ್ರು ಎಂಡಾಸ್ಮೆಂಟ್ ಕೊಟ್ಬಿಟ್ರೆ ಇವ್ರು ಕೋರ್ಟಿಗೆ ನಿಲ್ಸಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ. ಹಾಗಾದ್ರೆ ಇವ್ರನ್ನ ನಾವು ಕೋರ್ಟಿಗೆ ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ. ಕೊಡದೇ ಕಾರಣನೇ ಅದು. ಇವ್ರು 1 ವರ್ಷದಿಂದ
ಏನೋ ಇವರು ಯಾಕೋ ಇವರು ಖಾತೆ ಮಾಡ್ಕೋ ವಿಷಯದಲ್ಲಿ ನನಗೆ ನಂಬಿಕೆನೇ ಇಲ್ಲ. ಆ ತರ ಮಾತುಕತೆ ಇಲ್ಲಿ ನಗರಸಭೆನಲ್ಲಿ ಮಡಿಕೇರಿ ನಗರಸಭೆನಲ್ಲಿ ಯಾರಿದ್ರೆ ನೀವು ವಿರೋಧ ಪಕ್ಷದ ನಾಯಕರು ಸೋಕಾಲ್ಡು ಆಯ್ತಾ, ಬನ್ರಿ ಇವ್ರ ಬಗ್ಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳಿ, ನಿಮ್ಮ ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳಿ. ಹೌದು. ರಾಜಕೀಯ ಬೆಳೆ ಬೇಯಿಸ್ಕೊಳ್ರಿ. ಒಬ್ರಿಗೆ ವಯೋವೃದ್ಧರಿಗೆ ಖಾತೆ ಮಾಡ್ಕೊಡ್ತಿಲ್ಲ ನಿಮ್ಮ ಮಡಿಕೇರಿ ನಗರಸಭೆ ಆಯುಕ್ತರು, ಯಾರಿದಾರೆ ನಿಮ್ಮ ಅಧಿಕಾರಿಗಳು, ಆಯ್ತಾ, ಬನ್ನಿ ಬೆಳೆ ಬೇಯಿಸ್ಕೊಳ್ಳಿ, ಇವ್ರ ಪರವಾಗಿ ನಿಂತ್ಕೊಳ್ಳಿ. ಅಂದ್ರೆ ಎಲ್ಲ ನೀವು ಇವ್ರ ಹೆಂಗೆ ಅಂದ್ರೆ ಸರ್, ರಾಜಕೀಯ ಪಕ್ಷದವರೆಲ್ಲ ಒಂದೇ, ಆಯ್ತಾ, ಹೆಂಡತಿ ಹೊಡೆದ್ರೆ ಹತ್ತಂತೆ ನಾಟಕ ಆಡೋ ಅನ್ನೋ ಮಾತಿಗೆ ಇವರೆಲ್ಲ ನಿದರ್ಶನ ಆಗ್ತಾರೆ ಸರ್, ಅಲ್ವಾ? ಸ್ಟಾರ್ಟ್ ಆಗ್ಲಿ ಬಿಡಿ, ನಿಮ್ ಸದನಕ್ಕೆ ಕಳಿಸ್ತೀನಿ ಇದನ್ನ, ಇದೇ ವಿಡಿಯೋನ ನಿಮ್ಮ ಸದನಕ್ಕೆ ಕಳಿಸ್ತೀವಿ. ಇರೋಂತ ಎಲ್ಲ ಪತ್ರಗಳು ಇವ್ರ ಬಗ್ಗೆ ಲ್ಯಾಂಡ್ ಓನರ್ ಏನಿದೆ ಪತ್ರಗಳು ಕಳಿಸ್ಕೊಡ್ತೀವ್ರಿ, ಸಮೀಕ್ಷೆ ಮಾಡಿ ಸರಿನೋ ತಪ್ಪೋ ಅಂತ. ಇವ್ರ ಬಗ್ಗೆ ಸದನದಲ್ಲಿ ಮಾತಾಡಿ. ಲಕ್ಷ್ಮೀನಾರಾಯಣ ಅಂತ ಮೈಸೂರಲ್ಲಿ ವಾಸಿಗಳು, ಜೊತೆಗೆ ಇಲ್ಲಿ ಮಡಿಕೇರಿ ನಮ್ಮ ಮಾವನ ಮನೆ ಅತ್ತೆಯವರು, ಮಾವನ ಮನೆಯವರು, ಸ್ವಂತ ಆಸ್ತಿ ಅಲ್ವಾ? ಇನ್ನೊಂದು ಸರ್ ಮಾತಾಡೋಣ ಸರ್, ಏನನ್ನ ಲ್ಯಾಂಡ್ ಸಮಸ್ಯೆ ಏನೇ ಇದ್ರೆ ಸರ್, ನಾನು ಅದನ್ನು ಚಾಲೆಂಜ್ ಆಗಿ ಹೇಳ್ಬಿಡ್ತೀನಿ ಸರ್. ಲ್ಯಾಂಡ್ ಅಲ್ಲಿ ಏನನ್ನ ಇವ್ರ ಬಗ್ಗೆ ಏನೋ ಸಮಸ್ಯೆ ಇದ್ರೆ ನೀವೇ ಹೋರಾಟ ಮಾಡಿ. ಯಾರು ಅಧಿಕಾರಿಗಳು ನಿಮ್ಗೆ ಏನನ್ನ ತಾಕತ್ತಿದ್ರೆ ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಕಳ್ಸ್ಕೊಡ್ತೀವ್ರಿ ಎಲ್ಲ. ಈ ಸದನದಲ್ಲಿ ಚರ್ಚೆ ಆಗ್ಬೇಕಿದ್ದು ಮಡಿಕೇರಿ ನಗರಸಭೆ ನಿಮ್ಮ ಯೋಗ್ಯತೆಗಳು, ನಿಮ್ಮ ಅಧಿಕಾರಿಗೆ ಮಾಡುವಂತ ಕೆಲಸಗಳು ಇಡೀ ಸದನದಲ್ಲಿ ಆಗ್ಬೇಕು. ರಾಜ್ಯಪಾಲರಿಗೆ ಆಲ್ರೆಡಿ ಕಳ್ಸಿದಾರೆ ಅವರು, ಆಯ್ತು, ನಾನೇ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೆ ಅಲ್ವಾ ಸರ್? ರಾಜ್ಯಪಾಲ ಕಳಿಸಿ ಅಂತಂದ್ರೆ, ಮತ್ತೆ ವೆಬ್ಸೈಟ್ ಕೂಡ ರಾಜ್ಯಪಾಲರ ವೆಬ್ಸೈಟ್ಗೆ ಮೇಲ್ ಐಡಿ ಕೂಡ ಹಾಕ್ತಾರೆ, ಹಾಕಿದ್ದಾರೆ ಅವರು, ಮುಖ್ಯಮಂತ್ರಿ ಕಳಿಸಿದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳು ತಾವೇ ಅರ್ಥ ಮಾಡ್ಕೊಬೇಕು. ಇವತ್ತಿರೋಂತ ತಾವೇನೇನೆಲ್ಲ ಹೇಳಿಕೆಗಳು ಕೊಟ್ಟಿದ್ರ ಮಂತ್ರಿ ಮಹಾಶಯರು, ಮನೆ ಖಾತೆ ಮಾಡ್ಕೊಡ್ತಾರೆ ಅಂತ. ಮನೆ ಖಾತೆ ಅಲ್ಲ ರೀ, ಇವ್ರ ಮನೆಗೆ ಇವ್ರ ಖಾತೆ 10 ಸಾರಿ 100 ಸಾರಿ ಸುತ್ತೂರು ಖಾತೆ ಆಗ್ತಾ ಇಲ್ಲ. ಮಡಿಕೇರಿ ಹಣೆ ಬರ ನಗರಸಭೆ ಸಂಬಂಧಪಟ್ಟಂತೆ. ಆಮೇಲೆ ಸಂಬಂಧಪಟ್ಟಂತ ಯಾರಿದಾರೆ ನೀವು ಲೋಕಾಯುಕ್ತರು, ದಯವಿಟ್ಟು ಇದನ್ನೇ ನೀವು ಲೋಕಾಯುಕ್ತರು ತಗೋಬೇಕು ಸ್ಟಾರ್ಟ್ಗೆ ಸರ್ ಇದನ್ನ. ಯಾಕೆಂದ್ರೆ ಇವ್ರು ಇದನ್ನೇ ನಮ್ಮ ಒಂದು ಸುದ್ದಿನೇ ಇವ್ರು ವಾಲಂಟರಿಯಾಗಿ ತಗೊಂಡು ಏನಾಗ್ತಿದೆ ನಗರ ಪಾಲಿಕೆಯಲ್ಲಿ ಅನ್ನೋದು ಕೂಡ ಲೋಕಾಯುಕ್ತರು ವಾಲಂಟರಿಯಾಗಿ ಅವರು ಅದನ್ನ ಕಂಪ್ಲೇಂಟ್ ರೈಸ್ ಮಾಡ್ಕೊಬೇಕು. ಜೊತೆಗೆ ಇರುವಂತ ಎಲ್ಲಾ ವಿಚಾರಗಳು ತಮ್ಮಲ್ಲಿ ಅವ್ರು ತಿಳ್ಕೊಬೇಕು. ಲಕ್ಷ್ಮೀನಾರಾಯಣ ಏನಿದ್ರೆ ಮೈಸೂರಲ್ಲಿ ಅವರು ಕೂಡ ಸಿಗ್ತಾರೆ. ಜೊತೆಗೆ ಯಾರೆಲ್ಲ ಇವರು ಅಧಿಕಾರಿಗಳಿದ್ದಾರೆ, ಇವ್ರಿಗೆ ಅಧಿಕಾರಿಗಳು IT ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ದಯವಿಟ್ಟು ಒಂಚೂರು ಮಡಿಕೇರಿ ನಗರಸಭೆ ಕಡೆ ಬಂದು ಒಂಚೂರು ನೋಡ್ರಪ್ಪ. ಏನ್ ಕಥೆಗಳು ಅರ್ಥ ಆಗ್ತಿಲ್ಲ, ನ್ಯಾಯ ಕೊಡಿಸ್ಕೊಡಿ ಅಷ್ಟೇ ಅಲ್ವಾ ಸರ್? ಕೊನೆ ಪ್ರೇಯರ್ ನಮ್ದು ಏನಪ್ಪಾ ಅಂದ್ರೆ ನನಗೆ ಖಾತೆ ಅಲ್ಲ, ಇದು ನ್ಯಾಯ ಒದಗಿಸಿ ಅಷ್ಟೇ. ಪ್ರೇಯರ್ ಮಾತ್ರ ಕೊನೆದು, ಇನ್ನು ಹೋರಾಟ ಇಲ್ಲಿಂದ ಸ್ಟಾರ್ಟ್ ಆಯ್ತಾ. ನಾವು ಇನ್ನು ನಗರ ಪಾಲಿಕೆ ಮಡಿಕೇರಿ ನಗರ ಪಾಲಿಕೆ ಹೋಗತ್ರ ಸುತ್ತಿ ಸಾಕಾಗ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದೀರಾ. ಬೇಕಾಗಿಲ್ಲ, ಅಲ್ಲೂ ಕೂಡ ಇಲ್ಲಿ ಭಾಜಪದ ನಾಯಕರುಗಳಿದ್ದೀರಾ ನೀವು. ನಿಮ್ ಕೈಲಿ ತಾಕತ್ತಿದ್ರೆ ಕೇಳಿಸ್ಕೊಳ್ರಿ, ನಿಮ್ ಕೈಲಿ ತಾಕತ್ತಿದ್ರೆ ಇವ್ರಿಗೆ ನ್ಯಾಯ ಕೊಡ್ಸಿ, ಒಂದ್ ಖಾತೆ ಮಾಡಿಸ್ಕೊಡಿ ಸಾಕು ಅಷ್ಟೇ. ಇವ್ರ ಆಸ್ತಿನ ಸ್ವಯಾಜ ಆಸ್ತಿನ ಖಾತೆ ಮಾಡಿಸ್ಕೊಳಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಇಡೀ ರಾಜ್ಯ ನೋಡ್ಬೇಕು, ಇಡೀ ಮೀಡಿಯಾಗ್ ಬರ್ಬೇಕು, ಪತ್ರಿಕೆಗಳು ಬರ್ಬೇಕು. ಯಾಕೆ ಇಷ್ಟೊಂದು ಕಷ್ಟ, ಯಾವ ಹೊಣೆ ಬರೀ ನಿಮ್ದೆಲ್ಲ? ಯಾಕೆ ಕಷ್ಟ ಕೊಡ್ತಾ ಇದೀರಿ ಅಂತ ಯಾರ್ಗ ಆಶ್ರಯ ಕೊಡ್ತಾ ಇದ್ರಿ ನೀವು? ಎಲ್ಲ ಲೇಔಟ್ನವ್ರಿಗೆ, ದೊಡ್ಡ ಉದ್ಯಮಿಗಳಿಗೆ ಕೊಟ್ಕೊಳ್ರಿ, ಅವ್ರದ್ದೇನ್ ಕೆಪಾಸಿಟಿ ಅವ್ರು ಮಾಡ್ಲಿ. ಇವ್ರಿಗೆ ಖಾತೆ ಮಾಡ್ಕೊಡಿ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರಂತ ಮಡಿಕೇರಿ ನಗರಸಭೆ ನೀವು ಒಂದ್ ಲಿಟಿಗೇಷನ್ ಇಲ್ಲ, ಏನಿಲ್ಲ. ಪಾಪ ಅವ್ರಿಗೆ ನಿಜವಲ್ಲ ಎಷ್ಟು ಬೇಜಾರಾಗ. ಮೈಸೂರಿಂದ ಮಡಿಕೇರಿಗೆ ಬರೋದು ಎಷ್ಟು ಕಷ್ಟ ಇದೆ ನೋಡಿ. ಡ್ರೈವ್ ಮಾಡಕ್ ಆಗ್ದೇನೆ ನನ್ ಕರ್ಕೊಂಡ್ ಬಂದಿದ್ರೆ ಡ್ರೈವ್ ಮಾಡಕ್ಕೆ ಎಷ್ಟು ಬೇಜಾರಾಗುತ್ತೆ. ಬರೀ ಸುದ್ದಿ ಆಗ್ಬಿಡಲ್ಲ ಇದು, ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಅದೊಂದು ಬರೀ ಸುದ್ದಿ ಆಗ್ಬಿಡಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ನಮ್ಮ KRS ಪಕ್ಷದ ಉಪಾಧ್ಯಕ್ಷನಾಗಿ ನಾನು ಅವ್ರಿಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತೀನಿ ಸರ್, ಮಡಿಕೇರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ನಮ್ಮ KRS ಪಕ್ಷದ ಕಲಿಗಳು, ಇಡೀ ರಾಜ್ಯದ ಜಿಲ್ಲೆಯ ಕಲಿಗಳು ಇದೇ ಲೇಔಟ್ ಅಲ್ಲಿ ಬಂದು ನಿಂತ್ಕೋತೀವಿ, ಹುಷಾರಾಗಿರಿ. ಒನ್ ಆಫ್ ದ ವಾರ್ನಿಂಗ್. ಯಾಕೆ ಇವ್ರ ಪರವಾಗಿದ್ದೀವಿ ಅಂದ್ರೆ ಇವ್ರ ಹತ್ರ ಇಲ್ಲಿನ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಕರೆಕ್ಟ್ ಆಗಿದೆ, ಇಲ್ಲಿ ನ್ಯಾಯ ಇದೆ, ಅದಕ್ಕೆ ನಾವು ನಿಂತ್ಕೋತಾ ಇರೋದು. ಕಳ್ಳರು ಪರವಾಗಿ ನಾವು ಬಂದು ನಿಂತ್ಕೋತಾ ಇಲ್ಲ. ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿಲ್ಲ ಅಂದ್ರೆ ಇದೇ ಸುದ್ದಿ ಮೇಲೆ ನನ್ನ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕಿ ನಿಮ್ಗೆ ತಾಕತ್ತಿದ್ರೆ ಏನ್ ಸರ್? ಥ್ಯಾಂಕ್ ಯು. 100% ಪರ್ಫೆಕ್ಟ್ ಆಗಿದೆ, ಏನು ಥ್ಯಾಂಕ್ ಯು.